ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಎಲ್ಲರೂ ಕೊಟ್ಟ ಕೆಲಸ ಮಾಡಬೇಕು ನಾವು ಮತ್ತೆ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಮಾತಾಡ್ತಿದ್ದಂತಹ ಆ ಮಾತು, ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗೋದಾದರೆ ಹೈಕಮಾಂಡ್ ಅಂತೂ ಇಂತೂ 3 ವರ್ಷಗಳ ನಂತರವಾದರೂ ಒಂದು ಡಿಸಿಷನ್ಗೆ ಬಂದಿದೆ. ಸುದೀರ್ಘವಾದಂತಹ ಚರ್ಚೆಯ ನಂತರದ ಸಂದರ್ಭದಲ್ಲಿ ಹೌದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಯಿತು. ಹಾಗಾದರೆ ಆ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಶಾಸಕರ ಸಭೆಯಲ್ಲಿ ಅದು ಕೂಡ ನಿರ್ಧಾರವಾಗುತ್ತೆ. ಹಾಗಾಗಿ ಶಾಸಕರ ಆ ಸಭೆ CLP ಮೀಟಿಂಗ್ ಏನಿದೆ ಅದರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇಷ್ಟರಲ್ಲಾಗಲೇ ಸಂಪುಟದಲ್ಲಿ ತಾವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಬಿ ಕೂಡ ಶುರುವಾಗಿದೆ. ಆದರೆ ಇಲ್ಲಿ ಒಂದು ದುರ್ದೈವ ಏನು ಅಂತ ಹೇಳಿದ್ರೆ, ಕಳೆದ 3 ವರ್ಷಗಳಲ್ಲಿ ಮೂಲಸೌಕರ್ಯ, ಹಲವಾರು ಸಮಸ್ಯೆಗಳ ಕುರಿತಂತೆ ಮಾತಾಡಬೇಕಾದಂತಹ ರಾಜ್ಯದ ಜನ ಇವತ್ತು ಕುರ್ಚಿ ಬಗ್ಗೆನೇ 3 ವರ್ಷ ಕಳೆದು ಹೋಗಿದೆ. ಇನ್ನೊಂದು ತಿಂಗಳ ಮಟ್ಟಿಗೆ ನಾವು ಇದೇ ಸಚಿವ ಅಥವಾ ಮುಖ್ಯಮಂತ್ರಿ ಗಾದಿ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಇಲ್ಲೂ ಒಂದು ತಿಂಗಳು ಹೋಯಿತು. ಆ ನಂತರದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೆಂಗೆ ಆಡಳಿತವನ್ನು ನಡೆಸ್ತಾರೆ, ಅಥವಾ ಆ ಸ್ಥಾನದಲ್ಲಿ ಮತ್ತೆ ಯಾರಾದರೂ ಡಾಕ್ಟರ್ G ಪರಮೇಶ್ವರ್ ಅವರು ಕೂತ್ಕೊಂಡ್ರೆ ಅವ್ರು ಯಾವ ಥರ ಆಡಳಿತವನ್ನು ನಡೆಸ್ತಾರೆ, ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದು ಹೋಗುತ್ತೆ. ಬಿಟ್ಟರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ ಡೀಟೇಲ್ ಆಗಿ ಚರ್ಚೆ ಮಾಡುವಂಥ ಒಂದು ಪ್ರಮೇಯವೇ ಸೃಷ್ಟಿಯಾಗೋದಿಲ್ಲ. ಇದು ಕಾಂಗ್ರೆಸ್ನ ಆಡಳಿತವ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಿಟಿಕ್ಸ್ ಬರ್ತಾ ಇದೆ. ಆ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಂತಹ ಕಾಂಗ್ರೆಸ್ ಒಂದು ಮಾತನ್ನು ಆರಂಭದಿಂದಲೂ ಹೇಳ್ಕೊಂಬಂದಿತ್ತು, ನುಡಿದಂತೆ ನಡೆಯೋದು ಅನ್ನುವಂಥ ಪದಪ್ರಯೋಗಗಳು. ಬಟ್ ಸಿದ್ದರಾಮಯ್ಯನವರ ವಿಷಯದಲ್ಲಿ ಅದು ನಿಜ ಆಗಿದೆ. ಅವರೊಂದು ಪಕ್ಷ ಒಪ್ಪಿಗೆಯನ್ನು ಸೂಚಿಸಿದರೆ, ಅವತ್ತು ಆ ಒಪ್ಪಂದ ಆಗಿತ್ತು ಅನ್ನೋದಾದರೆ ಆ ಒಪ್ಪಂದಕ್ಕೆ ಬದ್ಧರಾಗಿ ನಿಂತ್ಕೊಂಡು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬೇಕಾದಷ್ಟು ಅವಕಾಶಗಳಿತ್ತು. ಮಾತು ಕೊಟ್ಟಿದ್ರೇನು, ನನ್ನ ಭಾವನೆ ಹಿಂಗಿದೆ, ಶಾಸಕರ ಬಲ ಹೀಗಿದೆ ಮತ್ತು ಸಮರ್ಥವಾಗಿ ನಾನು ಆಡಳಿತವನ್ನು ಕೊಟ್ಟಿದ್ದೇನೆ, ಜನ ನನ್ನ ಪರವಾಗಿದ್ದಾರೆ ಅನ್ನುವಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ಬೋದಾಗಿತ್ತು. ಆದರೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಬಹಳ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಯಾವಾಗ ಹೇಳುತ್ತೆ ಆವಾಗ ರಾಜೀನಾಮೆ ಅಂತ ಹೇಳಿದ್ದೆ, ಅಂತೆಯೇ ಹೈಕಮಾಂಡ್ ಸೂಚನೆಯ ಮೇರೆಗೆ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಿದ್ದೇನೆ ಅಂತ ಹೇಳಿದರು. ಆ ಮೂಲಕ ತಾವು ಕೊಟ್ಟ ಮಾತಿಗೆ ಎಷ್ಟರ ಮಟ್ಟಿಗೆ ಬದ್ಧರಾಗಿದ್ದಾರೆ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ತೋರಿಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಾಸ್ಟನ್ನು ಕೆದಕುವಂತಹ ಒಂದು ಕೆಲಸ ಮಾಡ್ತಾ ಇಲ್ಲ. ಸ್ಟಿಲ್ ಇತರ ಪಕ್ಷಗಳು ಕೂಡ ಇದರಿಂದ ಪಾಠವನ್ನು ಕಲ್ತ್ಕೋಬೋದು. ಯಾಕಂದರೆ 2020 ಸರ್ಕಾರದಲ್ಲಿ ಮಾತನ್ನು ಮುರಿದ, ವಚನ ಭ್ರಷ್ಟ ಒಂದು ಸನ್ನಿವೇಶವನ್ನು ನೋಡಿರೋದ್ರಿಂದಾಗಿ ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನು, ರಾಜೀನಾಮೆ ಕೊಟ್ಟು ಮಾದರಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ನಡೆಗೆ ಹೈಕಮಾಂಡ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯನವರ ಹಾಡಿ ಹೊಗಳಿದ್ದಾರೆ DK ಶಿವಕುಮಾರ್ ಅವರು. ಅದೇನೇ ಇದ್ದರೂ ಕೂಡ ಸಿದ್ದರಾಮಯ್ಯನವರ ಸ್ಥಾನದಲ್ಲೇ DK ಶಿವಕುಮಾರ್ ಅವರು ಕೂತಿದ್ರೂ ಕೂಡ ಸಿದ್ದರಾಮಯ್ಯನವರ ಪಾದಗಳಿಗೆರಗಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ DK ಶಿವಕುಮಾರ್ ಅವರು ಕೂತು ಅಥವಾ ಮತ್ತೆ ಯಾರೇ ಕೂತರೂ ಕೂಡ ಸುದೀರ್ಘವಾದಂಥ ರಾಜಕೀಯದ ಅನುಭವವನ್ನು ಸಿದ್ದರಾಮಯ್ಯನವರು ಹೊಂದಿರೋದ್ರಿಂದಾಗಿ ಅವರ ಅನುಭವವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ, ಧಾರೆ ಎರೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಆಶೀರ್ವಾದ ಅನ್ನೋದು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು. ಆದರೆ ಇದೆಲ್ಲದರ ನಡುವೆ ಸಚಿವ ಸ್ಥಾನದ ಪೈಪೋಟಿ ಮಾತ್ರ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಹೌದು, ತಮ್ಮದೇ ಆದಂಥ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಈಗ ನೋಡಿ ಅಸಲಿ ಆಟ ಶುರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದಂತಹ ಶಾಸಕರು ಕೂಡ DK ಶಿವಕುಮಾರ್ ಅವರ ಬಣಕ್ಕೆ ಹೋಗೋದಕ್ಕೆ ಹಾತುರಿತಾ ಇದ್ದಾರೆ. ಯಾಕಂದರೆ ಮಂತ್ರಿಗಿರಿ ಬೇಕು ಅಂತ. ಈಗ ನೋಡಿ ಗೊತ್ತಾಗುತ್ತೆ ಯಾರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು. ಅಲ್ಟಿಮೇಟ್ಲಿ ಅಧಿಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ಈ ಮೂಲಕ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ನಿನ್ನೆ ಕೂಡ ಹೇಳಿದ್ದಾರೆ 28ರಲ್ಲಿ ನಾನು ಪಕ್ಷ ಗೆಲ್ಲಿಸಲಿಕ್ಕೆ ಎಲ್ಲರಿಗೂ ಪ್ರಯತ್ನ ಮಾಡೋದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಅದರಲ್ಲಿ ಕೂಡಿ ಮಾಡ್ತೀವಿ ಅಷ್ಟೇ. ಅದರಲ್ಲೇನು ರಾಜಕೀಯದಲ್ಲಿ ರಾಜೀನಾಮೆ ಕೊಡೋದು ಹೊಸಬ್ರು ಆಗೋದೇನು ಹೊಸದೇನಲ್ಲ. ಸೊ ನೋಡೋಣ, ಇನ್ನು ಡೆವಲಪ್ಮೆಂಟ್ 3-4 ದಿವಸ ಏನೇನಾಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ. ಸರ್, ವೇಣುಗೋಪಾಲ್ ಅವರು ನಿಮ್ಗೆ ಫೋನ್ ಮಾಡಿದ್ರು KPC ಅಧ್ಯಕ್ಷ ವಿಚಾರಕ್ಕೆ, ಹೌದಾ ಸರ್? ಹಾಂ, ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದ್ದೀವಿ, CM ಅವ್ರಿಗೆ. ಅವರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವರೇನು
ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ಸರ್ ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ KPCC ಕೊಡಲಿ ಅಂತನಾ, ಹೆಂಗೆ ಸರ್? ಇಲ್ಲ ಅದನ್ನು DCM CM ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದ್ದೀವಿ ಯಾವ ರೀತಿ ಇರಬೇಕಂತ, ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರ ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಸಿದ್ದರಾಮಯ್ಯಗೂ ಅಪೀಲ್ ಮಾಡಿದ್ರು ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ದೀವಿ. ಸೊ ಬಂದಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್ ಮುಖ್ಯಮಂತ್ರಿಗಳ ವಿಚಾರ ಬಗೆಹರಿದಿದೆ, ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ, ನಾಳೆ CLP ಆದಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು, ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗಬೇಕು ಅಂತಿರೋ ಯಾವುದ್ರೆ ಹೆಚ್ಚುವರಿ DCM? ಅಲ್ಲ, DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದ್ದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದು ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಸಿದ್ದರಾಮಯ್ಯನವರು 2023ರಿಂದ 2026ರವರೆಗೆ 3 ವರ್ಷ ಅತ್ಯಂತ ಯಶಸ್ವಿ ಸರ್ಕಾರವನ್ನು ಕೊಟ್ಟಿದ್ದಾರೆ. ಅವರ ಈ ಸಂದರ್ಭದಲ್ಲಿ ಈ 3 ವರ್ಷದ ಅವಧಿಯಲ್ಲಿ ದೇಶದಲ್ಲೇ ಒಂದು ಕ್ರಾಂತಿ ಮಾಡಿರ್ತಕ್ಕಂಥ ಸಾಧನೆ ಅವರು. ರಾಜ್ಯದೊಳಗೆ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರ ಬಡತನವನ್ನು ಬೇರು ಸಹಿತ ಕಿತ್ತು ಜನರನ್ನು ಬಡತನದಿಂದ ಮುಕ್ತ ಮಾಡಿರ್ತಕ್ಕಂಥವರು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯನವರ ವಿಶೇಷ ನಾಯಕತ್ವ. ನೋಡಿ, BJP ಅವರು ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆಯಿತಾ. ಇದು ಪಕ್ಷದಲ್ಲಿ ಭಾಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ BJP ಅವರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು, ಏನೋ ದೊಡ್ಡ ಮಟ್ಟದ ಗಲಾಟೆಗಳಾಗ್ತದೆ, ಭಿನ್ನಮತೀಯ ಚಟುವಟಿಕೆ ಶುರು ಹೋಗುತ್ತೆ, ಅವ್ರ ಪಕ್ಷದಲ್ಲಿ ಆಗಿತ್ತಲ್ಲ ಆ ಥರ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇವತ್ತು ನಿರಾಸೆ ಆಗಿದೆ. ಮತ್ತು ಅದಕ್ಕೋಸ್ಕರ ಇನ್ನೇನಾದರೂ ಇದರಲ್ಲಿ ಏನೋ ಒಂದು ಹುಳಿಯನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಅವ್ರು ನಿಜವಾಗಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷ, ಜನತಾದಳದಲ್ಲಿ ಏನಪ್ಪ, ಕಾಂಗ್ರೆಸ್ಸಲ್ಲಿ ಎಷ್ಟು ಒಗ್ಗಟ್ಟಿನಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಮುಖಂಡರುಗಳು ಎಲ್ಲರೂ ಎಷ್ಟು ಮತ್ತು ಯಾವ ರೀತಿ ಸಿದ್ದರಾಮಯ್ಯವ್ರು ನಡ್ಕೊಂಡಿದ್ದಾರೆ ನನಗನ್ಸುತ್ತೆ. ಇವತ್ತು ನಿಜವಾಗಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವ್ರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಮತ್ತು ಅವರ ಒಂದು ಎಲ್ಲರ ಹೃದಯದಲ್ಲಿ ಇನ್ನೂ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯವ್ರು ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮೊದಲು ನೋಡಿದ್ದೇವೆ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತವರು ಎತ್ತಿ ತೋರಿಸಿದ್ದಾರೆ. ಸರಿ, ಶಿವಕುಮಾರ್ ಅವರು ನಾಳೆ CLP ಆಯ್ಕೆ ಆಗ್ತಾರೆ. ಅದು ಇಡೀ ಹಳೆ ಮೈಸೂರು ಭಾಗನ ಕಾಂಗ್ರೆಸ್ ಕಡೆ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಯಾಕೆಂದ್ರೆ JDS ಭಾಳ ಹುರುಪಲ್ಲಿದೆ, ಭಾಳ ಲೆಕ್ಕಾಚಾರದಲ್ಲಿದೆ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿದೆ ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು.
ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದ್ದೀವಿ, ಅದಕ್ಕಿಂತ ಒಂದು 2-4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಹೋಗ್ತದೆ. ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಅನುಕೂಲ ಆಗುತ್ತದೆ. ನಾವು ಒಕ್ಕಲಿಗ ಒಂದಕ್ಕೆ ಅಂತ ಹೇಳಲ್ಲ, ಎಲ್ಲಕ್ಕೂ ಆಗುತ್ತೆ. ಡಿ ಕೆ ಶಿವಕುಮಾರು ಒಕ್ಕಲಿಗರಿಗೆ ಅಷ್ಟೇ ರೆಪ್ರೆಸೆಂಟ್ ಮಾಡಿಲ್ಲ, ಅವರು ಎಲ್ಲ ಕಮ್ಯುನಿಟಿನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಇದನ್ನು ಬಿ ಜೆ ಪಿ ಹೇಗೆ ನೋಡುತ್ತದೆ ಅನ್ನೋದು ಇಟ್ಸ್ ನಾಟ್ ಎ ಪ್ರಾಪರ್ ಕ್ವಶನ್. ಐ ಥಿಂಕ್ ಅದು ಅವರ ಪಕ್ಷದ ಆಂತರಿಕ ವಿಚಾರ. ಭಾಳ ದಿವಸಗಳಿಂದ ತಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ದೇರ್ ಇಸ್ ಅ ಪವರ್ ಶೇರಿಂಗ್ ಅಗ್ರಿಮೆಂಟ್ ಹ್ಯಾಸ್ ಬೀನ್ ಡನ್ ಬಿಟ್ವೀನ್ ಸಿದ್ದರಾಮಯ್ಯಜಿ ಆ್ಯಂಡ್ ಡಿ ಕೆ ಶಿವಕುಮಾರಜಿ. ಯಾಕೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಕೊನೆಗೂ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟ ನಂತರ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ ಅನ್ನುವಂಥ ಸುದ್ದಿಯನ್ನು ಕಾಂಗ್ರೆಸ್ ಪಕ್ಷದಿಂದ ಮತ್ತು ತಮ್ಮ ಮಾಧ್ಯಮದಿಂದ ತಿಳಿದು ಬಂದಿದೆ. ನೂತನ ಮುಖ್ಯಮಂತ್ರಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ, ಇನ್ನಷ್ಟು ಒಳ್ಳೆಯ ಆಡಳಿತವನ್ನು ನೀಡಿ ರಾಜ್ಯದಲ್ಲಿ ಸಕಾಲದಲ್ಲಿ ಮಳೆ ಬೆಳೆ ಪ್ರಾರಂಭ ಆಗಿದೆ. ಮಳೆ, ಗೊಬ್ಬರ ಮತ್ತು ಇನ್ನಿತರ ಔಷಧಿಗಳು ಯಾವುದೂ ಕೊರತೆಯಾಗದ ಹಾಗೆ ನೂತನ ಮುಖ್ಯಮಂತ್ರಿಗಳು ನೋಡಿಕೊಳ್ಳಿ ಅಂತ ಆಶಿಸ್ತೇನೆ. ಏನು ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ನಾನು ಹೇಳಿದೆ, ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಇವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಆದರೆ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಹೇಳಿದೆ. ಇವತ್ತು ಅದೇ ನಡೆದಿದೆ. ಮತ್ತು ನಿನ್ನೆ ಸಾಕ್ಷಾತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಮಾಧ್ಯಮಗಳ ಮುಂದೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿರೋದು. ಸೊ ಹಾಗಾಗಿ ಇದರಲ್ಲಿ ಏನೂ ಇನ್ನು ಕನ್ಫ್ಯೂಷನ್ ಇಲ್ಲ. ರಾಜ್ಯ ರಾಜಕೀಯದಲ್ಲೇ ಇರ್ತೀನಿ, ನಾನು ರಾಷ್ಟ್ರ ರಾಜಕಾರಣದಲ್ಲಿ ಬರಲ್ಲ, ಕೊನೆ ಉಸಿರುವರೆಗೂ ಕೂಡ ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಅವರು ಒಂದು ಐಡಿಯಾಲಜಿ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ರೂಟಲ್ಲಿ ಅವರೇನು ರಾಜಕೀಯವಾಗಿ ಬಂದಿದ್ದಾರೆ. ಇವತ್ತು ಸುಮಾರು ನನಗೆ ಆಸುಪಾಸು 79-80 ವರ್ಷ ವಯಸ್ಸು. ಈ ಸಮಯದಲ್ಲಿ ಅವರು ಬದಲಾಗ್ತಾರೆ ಅನ್ನೋದು ನನಗೆ ಅನಿಸಲ್ಲ. ಹಾಗಾಗಿ ಅವ್ರ ಸ್ಟ್ಯಾಂಡ್ ಮೊದಲಿಂದ ಅವರು ಹೋರಾಟದ ಹಾದಿ ಏನಿದೆಯಲ್ಲ, ಅದೇ ಹಾದಿ ನಾನು ಮುಂದುವರಿಸ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನ ತೆಗಿಬಾರ್ದಾಗಿತ್ತು ಅನ್ನೋದು ಒಂದು ಇದನ್ನ ತೆಗಿಬಾರ್ದಾಗಿತ್ತು. ನೋಡಿ, ಇದೆಲ್ಲವುದು ಕೂಡ ನೀವೇನು ಮಾಧ್ಯಮ ಸ್ನೇಹಿತರು ನಾವೆಲ್ಲ ಏನೇ ಮಾತಾಡಿಕೊಂಡ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರು ಅವ್ರು ನಿನ್ನೆ ಅವ್ರ ಮಾತಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಅವರಿಗೆ ತುಂಬ ತಡವಾಗಿ ಕಾಂಗ್ರೆಸ್ಸಲ್ಲಿ ರೀಸೆಂಟಾಗಿ ಅವ್ರು ಜಾಯ್ನ್ ಆದರೂ ಕೂಡ ಪ್ರತಿಪಕ್ಷ ನಾಯಕರಾಗಿ ಕೊಟ್ಟರು, ಮುಖ್ಯಮಂತ್ರಿಯಾಗಿ ಕೊಟ್ಟರು. ಅಷ್ಟೆಲ್ಲ ಕೊಟ್ಟಿರೋ ಆ ಪಕ್ಷದ ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ನಾನು ಅಧಿಕಾರ ಬಿಟ್ಟುಕೊಡ್ತಾ ಇದ್ದೀನಿ ಅಂತ ಅವರೇ ಹೇಳಿದ ಮೇಲೆ ಇನ್ನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಬರೋದಿಲ್ಲಲ್ಲ. ನೋಡಿ, ಇವಾಗ ಇರೋದೇ 2 ವರ್ಷ. ಒಂದು ವಿಷಯ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಅದರ ಆಧಾರದ ಮೇಲೆ ಜನರು BJP ಪಕ್ಷದ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಆ ರೀತಿ ಭಾವನೆಗಳು ಎಲ್ಲರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಸಾಕಷ್ಟು ಜನ ನಿಮ್ಮದು ಸಹ ಕಣ್ಣಿಗೆ ಬರ್ತಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಣ್ಣಿಗೆ ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು.
ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಬೆಳೆದು ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೆದಿರ್ತಕ್ಕಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಾರಿಯನ್ನು ದಿಕ್ಕನ್ನು ತೋರಿಸ್ಕೊಡ್ತಾರೆ. ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನಾಳೆ CLP ಸಭೆಯಲ್ಲಿ ಆ ನಾಯಕ ಯಾರು ಅನ್ನೋದು ಕೂಡ ಘೋಷಣೆಯಾಗುತ್ತೆ. ನಂತರ ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಮುಂದಿನ 2 ವರ್ಷಗಳ ಕಾಲ ಆಡಳಿತ ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಮಾಧ್ಯಮ ಪ್ರತಿಕ್ಷಣ ವಾಚ್ ಮಾಡ್ತಾ ಇರುತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವೇವಾನಗೌಡ ಇದ್ದಾರೆ. ನಮಸ್ಕಾರ. BJP ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರು ಇರ್ಷಾದ್ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ರಿಷಿಕ್ ಅವರೇ, ಕೊಟ್ಟ ಮಾತನ್ನು ಹೆಂಗೆ ಉಳಿಸ್ಕೋಬೋದು ಅನ್ನೋದನ್ನು ಸಿದ್ದರಾಮಯ್ಯನವ್ರು ನೋಡಿ JDS ಒಂದ್ಸತಿ ಕಲ್ತ್ಕೋಬೋದಾ ಅಂತ. ಯಾಕಂದರೆ ಕಲಿಯೋದಕ್ಕೆ ಯಾವುದೇ ರೀತಿಯ ಬ್ಯಾರಿಯರ್ ಇರೋದಿಲ್ಲ. ಹಾಗಾಗಿ ಇದು ಒಂದು. ಎರಡನೇದಾಗಿ JDS ಏನೋ ಸೂತಕದ ಛಾಯೆ ಅಂತ ಹೇಳ್ತಾ ಇದ್ರು ಚಲುವರಾಯಸ್ವಾಮಿ ಅವರು. 2 ಪ್ರಶ್ನೆಗೆ ಉತ್ತರ. ಸನ್ಮಾನ್ಯ ಸಿದ್ದರಾಮಯ್ಯನವರು ತುಂಬ ಹಿರಿಯ ರಾಜಕಾರಣಿ, ಅತಿ ಹೆಚ್ಚು ಸರ್ವಿಂಗ್ CM ಆಗಿದ್ದವರು ಕರ್ನಾಟಕ ಸ್ಟೇಟ್ಗೆ. ಸೊ ನಮಗೆ ತುಂಬ ಹೈ ರಿಗಾರ್ಡ್ಸ್ ಇದೆ, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ನಾವು ನೋಡೋದಾದರೆ, ಒಬ್ಬ OBC ಮಾಸ್ ನಾಯಕನ ಈ ಹಿಂದೆ ಕಾಂಗ್ರೆಸ್ ಯಾವ ಪದ್ಧತಿ ತಗೊಬಂದಿತ್ತೋ ಅದೇ ರೀತಿನೇ ಕೆಳಗಿಳಿಸ್ಬಿಟ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಣ್ಣಲ್ಲೇ ನೀರು ಹಾಕ್ಸ್ಬಿಟ್ರು ಕಾಂಗ್ರೆಸ್ ಅವರು. ಎಲ್ಲಿ ಹಾಕಿದ್ದಾರೆ ನೋಡಿ, ಅಲ್ಲೇ ನೀವೇ ತೋರಿಸ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆ. ಅವರು ಯಾವುದೇ ಕಾರಣಕ್ಕೂ ನಾನು ರಾಜ್ಯದ ರಾಜಕಾರಣ ಬಿಟ್ಬಿಟ್ಟು ಹೋಗಲ್ಲ ಅಂತ ಅವರು ಇರೋದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಕೂಡ ಹೇಳಿದ್ರು. ನಾನು ಇನ್ನೂ 2 ವರ್ಷ ಇಲ್ಲೇ ಇರ್ತೀನಿ, MLA ಆಗೇ ಇರ್ತೀನಿ, ನಾನು ಯಾವ ರಾಜ್ಯಸಭೆ ಸೀಟು ತಗೊಳ್ಳಲ್ಲ, ನಾನು ರಾಜ್ಯದ ರಾಜಕಾರಣ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಏನು, ಅವರಿಗೆ ಇವತ್ತು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನ 2 ವರ್ಷ ಮುಖ್ಯಮಂತ್ರಿಯಾಗಿ ನಾನು ಇರಬೇಕು, ಜನಪರವಾಗಿ ಇನ್ನೂ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋಂಥದ್ದು ಆಸೆ ಇತ್ತು. ಅವರೇ ಇಷ್ಟಪಟ್ಬಿಟ್ಟದ್ದು ರಿಸೈನ್ ಮಾಡಲಿಲ್ಲ. ನೀವು ಅವ್ರು ಹೇಳಿರ್ಬೋದು, ಹೇಳಿಸಿರೋಂಥದ್ದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೇಳಿಸಿರೋಂಥದ್ದು. ಹಂಗಿರೋಂಥವ್ರಾಗಿದ್ರೆ ಅವ್ರು ಹೇಳ್ಬೋದಾಗಿತ್ತಲ್ವಾ, ನಾನು ಇನ್ನೂ 2 ವರ್ಷ ಮುಂದುವರ್ಸ್ಕೊಂಡು ಯಾಕೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಇವತ್ತಿಗೂ ಅವ್ರು ಹೇಳ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ನಾನು ಇರ್ತೀನಿ, ನನ್ನ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಆಮೇಲೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಹೋಗ್ಬಿಟ್ಟು ಪಾಪ ಏನೆಲ್ಲ ಡ್ರಾಮಾಗಳು, ಕಾಲಿಗೆ ಬಿದ್ದಿದ್ದೇನು, ಅಲ್ಲಿ ಹಗ್ ಮಾಡ್ಕೊಂಡಿದ್ದೇನು, ವಿಚಾರಕ್ಕೆ ಬರೋದಾದ್ರೆ JDS ಸಿಗ್ಬೋದು. ಅಲ್ಲ ಇಲ್ಲಿ ಈಗ ನಾವು ಅದನ್ನ ಡ್ಯೂ ರೆಸ್ಪೆಕ್ಟ್ ಹೇಳಿದ್ದೆ ನಾನು. ಯಾಕೆಂದ್ರೆ ಇದ್ರ ಹಿಂದೆ ನಿಮ್ಗೆ ಇಷ್ಟೊಂದು ಖುಷಿ ಆಗುತ್ತೆ ಅನ್ನೋಂಗಿದ್ರೆ ಬಿಟ್ಬಿಡ್ಬೋದು, 1-2 ವರ್ಷ ಮಾಡಿ ಸ್ವಾಮಿ ನೀವೇ. ಅದನ್ನೇ ಹೇಳಿದ್ದು. ಈಗ ಆಸೆ ಇದೆ ಅಂತ ಹೇಳಿದ್ಮೇಲೆ ಆಸೆ ಪಡ್ಕೊಳ್ಳೋದಕ್ಕೆ ಇವೆಲ್ಲ ಏನೇನ್ ಮಾಡ್ಬೇಕು ಅದನ್ನ ರಾಜಕೀಯವಾಗಿ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಸೇಯಿಂಗ್ ಬೇರೆ ತರ ಡ್ರಾಮಾ ಅಂತಲ್ಲ, ಪೊಲಿಟಿಕಲ್ ಡ್ರಾಮಾ ಅಂತ ಹೇಳಿದ್ದು ವಿತ್ ಡ್ಯೂ ರೆಸ್ಪೆಕ್ಟ್. ಇನ್ನ 2ನೇ ಮತ್ತೆ ತಾವು ಹೇಳಕ್ ಬಂದ್ರಿ JDS ನವರಿಗೆ ಇವ್ರು ಬಂದಿರೋದ್ರಿಂದ ಏನಾಗ್ಬಿಡತ್ತೆ ಅಂತ. ಮೇಡಮ್ ನಮ್ಗೆ ಇನ್ನೂ ಅನುಕೂಲನೇ ಆಯ್ತು. ಒಕ್ಕಲಿಗ ನಾಯಕರಿಗೆ ಹೊರ ಹೊಮ್ತಾ ಇರೋದ್ರಿಂದಾಗಿ ನೋಡಿ, ಅಲ್ಲಿ 2 ವಿಚಾರ ಬರುತ್ತೆ. ಅಲ್ಲಿ 2 ತರ ಅರ್ಥ ಮಾಡ್ಕೋಬೇಕಾದ್ರು. ಒಕ್ಕಲಿಗ ನಾಯಕ ಅನ್ನುವಂಥದ್ದು ಬೇರೆ, ಆಮೇಲೆ JDS ಆಸ್ ಎ ಪೊಲಿಟಿಕಲ್ ಪಾರ್ಟಿ ಆಗಿ ನಾವು ಯಾವ ರೀತಿ ನೋಡ್ತೀವಿ ಅನ್ನುವಂಥದ್ದು ಬೇರೆ. 2 ರೀತಿ. ಈಗ ಒಂದು ಒಕ್ಕಲಿಗ ನಾಯಕನಾಗಿ ಅವರು ಹೊರಹೊಮ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಯಾವುದೇ ಒಬ್ಬ ನಾಯಕ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಒಬ್ಬ ಒಕ್ಕಲಿಗ ಕಮ್ಯುನಿಟಿಯಿಂದ ಬಂದಿರೋದ್ರಿಂದ ನಮಗೇನು ಅಸೂಯೆ ಇಲ್ಲ, ಬೆಳೀಲಿ ಬಿಡಿ, ಅವರು ಬೆಳೀಲಿ, ಮತ್ತೊಬ್ರು ಬೆಳೀಲಿ, ಒಂದು ನಾಯಕರಾಗಿ ಬೆಳಿಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಬೆಳೀಲಿ, ನಮಗೇನು ಯಾವ ಅಸೂಯೇನು ಇಲ್ಲ. ಆದ್ರೆ ಈಗ ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು ಒಕ್ಕಲಿಗ ನಾಯಕರಲ್ಲಿ ಯಾರು ಅಗ್ರಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ಒಂದು ಟಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅದನ್ನು ಬಿಟ್ಟರೆ ಕುಮಾರಣ್ಣನವ್ರನ್ನೇ ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಆ ರೀತಿ ನಾನು ಒಬ್ಬ ಒಕ್ಕಲಿಗ ನಾಯಕ ಆಗ್ತೀನಿ, ಬೆಳೀತೀನಿ, ನಾನು ಏನೋ ಒಂದು ಈಗ ಮಾಡ್ತೀನಿ, ಈಗ ಏನಾದ್ರು ಅಧಿಕಾರ ಬಂದ್ರೆ ಮಾಡ್ಲಿ ಬಿಡಿ, ಒಕ್ಕಲಿಗ ಕಮ್ಯುನಿಟಿಗೆ ನಾನು ಒಬ್ಬ ನಾಯಕ ಆಗ್ತೀನಿ ಅಂತ ನಮಗೇನು ಬೇಸರ ಇಲ್ಲ ಮೇಡಮ್, ನಮಗೇನು ಬೇಸರ ಇಲ್ಲ. ಆಸ್ ಎ ಕಮ್ಯುನಿಟಿ ವೈಸ್ ಮಾತಾಡ್ಬೇಕಾದ್ರೆ ಇನ್ನು ಪೊಲಿಟಿಕಲಿ ಮಾತಾಡೋಣ. ಪೊಲಿಟಿಕಲಿ ಮಾತಾಡ್ಬೇಕಾದ್ರೆ ರೈಟ್, ಯದುಕುಮಾರ್ ಗೌಡ್ರು ಹೇಳಬೇಕು. ಯದುಕುಮಾರ್ ಗೌಡ್ರೆ, ಈ ಒಂದು ರಾಜೀನಾಮೆ ಪ್ರಕ್ರಿಯೆಯನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಿ? BJP ಹೆಂಗೆ ನೋಡುತ್ತೆ? ಯಾಕಂದ್ರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಲೇ ನಾವು ಇಷ್ಟು ಸಂದರ್ಭಗಳಲ್ಲಿ ಮಾತಾಡ್ಕೊ ಬಂದಿದ್ದು. BJP ಅವ್ರಿಗೆ ಆತಂಕ ಆಗ್ಬಿಟ್ಟಿದೆ, ಭಯದ ವಾತಾವರಣ ಇದೆ ಅಂತ ದಿನೇಶ್ ಗುಂಡೂರಾವ್ ಕೂಡ ಹೇಳ್ತಾ ಇದ್ರು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಅವರು ವೈಯಕ್ತಿಕವಾಗಿ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಮೇಡಮ್. ನಾವೆಂದೇನಿದೆ ಕನ್ನಡದ ಮಣ್ಣಿನಿಂದ ಮಾಸ್ ಲೀಡರ್ಶಿಪ್ಸ್ ಆಗುವಂತ
ಹಲವಾರು ಜನಗಳಲ್ಲಿ ಮಾನ್ಯ BS ಯಡಿಯೂರಪ್ಪರ ಆಗ್ಬೋದು, ದೇವೇಗೌಡರು ಆಗ್ಬೋದು, ಮಾನ್ಯ ಸಿದ್ದರಾಮಯ್ಯನವರು ಆಗ್ಬೋದು, ಒಂದು ಮಾಸ್ ಲೀಡರ್ಶಿಪ್, ಸುದೀರ್ಘವಾದ ಆಡಳಿತ ಕೊಟ್ಟಿದ್ದಂಥದ್ದು, ಸುದೀರ್ಘವಾದ ಬಜೆಟ್, ಅದೇ 17 ಬಜೆಟ್ಸ್ ಕೊಟ್ಟಿದ್ದಂಥದ್ದು, ಇದೆಲ್ಲ ಒಂದು ಗೌರವಯುತವಾಗಿ ಕರ್ನಾಟಕಕ್ಕೆ ಒಂದು ಹೆಮ್ಮೆ. ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ತಗೊಂಡಾಗ ಒಂದು ಹೆಮ್ಮೆಯ ಸಂಗತಿ ಅದು. ಅದು ಒಂದು ವೈಯಕ್ತಿಕವಾಗಿ ಅವ್ರ ಮೇಲೆ ಇರುವಂತ ಗೌರವ, ಅವ್ರು ಕೊಟ್ಟಂತ ನಾಯಕತ್ವ, ಅವ್ರ ಪಕ್ಷ ನಡೆದು ಬಂದ ದಾರಿ, ಒಂದು ಸಾಮಾನ್ಯ ಕುಟುಂಬದಿಂದ ರಾಜಕೀಯದ ಹಿನ್ನೆಲೆ ಇಲ್ದೇನೆ ಬಂದಿದಂಥದ್ದು, ಅದೆಲ್ಲನೂ ನಾವು ಅತ್ಯಂತ ಗೌರವದಿಂದ ನೋಡ್ಲೇಬೇಕಾಗತ್ತೆ, ರಾಜಕೀಯ ಹೊರತುಪಡಿಸಿ. ಯಾಕಂದ್ರೆ ಅದು ವ್ಯಕ್ತಿ ನಿರ್ಮಾಣದ ಒಂದು ಇದು. ಯಾಕಂದ್ರೆ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಇಲ್ದೇ ಬರುವಂತದನ್ನ ಪ್ರತಿಯೊಬ್ಬ ಕಾರ್ಯಕರ್ತ, ಅದು ಯಾವುದೇ ಪಕ್ಷದ ಆಗ್ಬೋದು, ಅದನ್ನ ಸ್ವಾಗತ ಮಾಡ್ಲೇಬೇಕಾಗತ್ತೆ. ಅದು ಯಾವಾಗ್ಲೂ ಒಂದು ಯುವಶಕ್ತಿಗೆ ಒಂದು ಪ್ರೇರಣೆ, ಆ ತರದ್ದು ಯುವಶಕ್ತಿಗೆ ಪ್ರೇರಣೆ. ಆದ್ರಿಂದ ಅದು ಅತ್ಯಂತ ಗೌರವದಿಂದ ಅವರ ಒಂದು ಮುಂದಿನ ಒಂದು ರಾಜಕೀಯದ ಇದು ಶುಭವಾಗಲಿ ಅಂತ ನಾವು ಹಾರೈಸ್ತೇವೆ. ಮುಂದಿನ ನಾಯಕತ್ವದ ಬಗ್ಗೆ ಹೇಳೋದಾದ್ರೆ ಗೌಡ್ರೆ, ಒಂದೆರಡು ಖಾತೆಗಳನ್ನು ನಿಭಾಯಿಸುವುದು ಬೇರೆ, ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ಧಿಯತ್ತ ತಗೊಂಡು ಹೋಗೋದು ಬೇರೆ. ಆ ನಿಟ್ಟಿನಲ್ಲಿ ಪರಿಪಕ್ವತೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಮುಂದಿನ ನಾಯಕರು, ಮುಂದಿನ ಮುಖ್ಯಮಂತ್ರಿ ಮೇಡಮ್, ಯಾಕಂದ್ರೆ ಇಲ್ಲಿ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಂತ ಇವಾಗ ಒಂದು ಚೇಂಜ್ ಆಫ್ ಗವರ್ನೆನ್ಸ್, ಚೇಂಜ್ ಆಫ್ ಗವರ್ನೆನ್ಸ್ ಅಂದಾಗ ಅಲ್ಲಿ ಚೇಂಜ್ ಆಫ್ ಫೇಸ್, ಬರೀ ಚೇಂಜ್ ಆಫ್ ಫೇಸ್ ಆಗ್ಬಿಟ್ರೆ ಚೇಂಜ್ ಆಫ್ ಗವರ್ನೆನ್ಸ್ ಮೊದಲು 3 ವರ್ಷದಿಂದ ಏನಿತ್ತು ಅದು ಸಂಪೂರ್ಣವಾಗಿ ಬದಲಾಗತ್ತಾ, ಇಲ್ಲ ಇದೇ ತರದ DNA ಏನು 3 ವರ್ಷದಿಂದ ನಡ್ಕೊಂಬಂತಲ್ಲ ವಾಟ್ ಅದೇ ಮುಂದುವರಿಯುತ್ತಾ? ಜನರಿಗೆ ಇದೇ ಪ್ರಶ್ನೆ. ಅದಲ್ಲಿ ಇವತ್ತು ರಾಜ್ಯದ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿದ್ರು, ಮುಖ್ಯವಾದ ಕಾರಣ ಏನು ಅಂತ ಆ ಸಮುದಾಯದ ಕೆಲವು ನಾಯಕರು ಕೇಳ್ತಾ ಇದ್ದಾರೆ. ಇಲ್ಲ, ಜನಕ್ಕೆ ಕ್ಲಾರಿಟಿ ಇದೆ, ಆದ್ರೂ ಕೇಳ್ತಾರೆ ನಿಜವಾದ ಕಾರಣ ಏನು ಅಂತಾನು ಕೇಳ್ತಾರೆ. ಇಸ್ ಇಟ್ ಕರಪ್ಷನ್ ನ ಡಿಫೆಂಡಬಲ್ ಮಾಡದೇ ಇರುವಂತದ್ದ, ಇಲ್ಲ ಗುಡ್ ಗವರ್ನೆನ್ಸ್ ಕೊಡದೇ ಇರೋದಾ, ಯಾವ್ದು ಅಂತಾನು ಕೇಳ್ತಾರೆ. ಗುಡ್ ಗವರ್ನೆನ್ಸ್ ಕೊಡದೇ ಇರೋದಾ? ಯಾಕಂದ್ರೆ ಅವರು ಹೈಕಮಾಂಡ್ ಹತ್ರ ಕೇಳ್ಬೇಕಾದಾಗ ವಾಸ್ ಮೈ ಗವರ್ಮೆಂಟ್ ಗುಡ್ ಎನಫ್ ಅಂತಾನು ಅದೇ ಫಸ್ಟ್ ಕ್ವೆಶ್ಚನ್ ಕೇಳಿದಂತದ್ದು ನಾವು ಕೇಳಿದ ಪಟ್ಟಂತಕ್ಕೆ. ಸೊ ಇದೇನಂತ ಜಸ್ಟ್ ಚೇಂಜ್ ಆಫ್ ಫೇಸಸ್ ಆಗುತ್ತಾ, ಇಲ್ಲ ಚೇಂಜ್ ಆಫ್ ಗವರ್ಮೆಂಟ್ ಆಗುತ್ತಾ ಅಂತ ತುಂಬಾ ಜನ ಕಾತರದಿಂದ ನೋಡ್ತಾರೆ. ಯಾಕಂದ್ರೆ ಇಟ್ ಶುಡ್ ನಾಟ್ ಬಿ ಎ ಸೇಮ್ ವೈನ್ ಇನ್ ದ ಓಲ್ಡ್ ಬಾಟ್ಲು. ಸೇಮ್ ವೈನ್ ಇನ್ ದ ಓಲ್ಡ್ ಬಾಟ್ಲ್ ಆಗ್ಬಾರ್ದು. ಜನ ನಿರೀಕ್ಷೆನೂ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕಳೆದ 3 ವರ್ಷದಿಂದ ನಿರೀಕ್ಷೆನೇ ಇತ್ತಾಯ್ತು, ನಾವು ನೀವು ಬರೀ ಕುರ್ಚಿ ಕಿತ್ತಾಟದ ಹೂ ವಿಲ್ ಡಿಸರ್ವ್ ದ ಚೇರ್ ಅನ್ನೋದನ್ನು ಮಾತ್ರ ನಾವು ಚರ್ಚೆ ಮಾಡಿದೀವಿ ಹೊರತು ಯಾವ್ದು ಡೆವಲಪ್ಮೆಂಟ್ಸ್ ಬಂತ ಅಂದ್ಬಿಟ್ಟು ನಾವು ಯಾವತ್ತೂ ಚರ್ಚೆ ಮಾಡಲೇ ಇಲ್ಲ. ಹೋದ ವಾರನ ಕೂಡ ಇದೇ ವಿಷಯವಾಗಿ ಚರ್ಚೆ ಮಾಡಿ ಅಟ್ಲೀಸ್ಟ್ ಒಂದು ಸಮಾಧಾನಕರ ಅಂದ್ರೆ ಒಂದು ತಾರ್ಕಿಕ ಅಂತ್ಯ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಒಂದು ಬಂದಿದೆ. ನಾವು ಇನ್ಮೇಲಾದ್ರೂ ಇನ್ ಮಿಕ್ಕಿದ್ದು ಉಳಿದಂತ 2 ವರ್ಷದಲ್ಲಿ ಏನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವ, ಇಲ್ಲ ಇನ್ನೊಂದು ಪರ್ವ ಯಾವ್ದು ಶುರು ಆಗುತ್ತೆ. ಆದ್ರೆ ಇವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಿರೋದ್ರಿಂದಾಗಿ ಇಮಿಡಿಯೇಟ್ ಆಗಿ ವಿ ಕೆನಾಟ್ ಟಾಕ್ ಅಂತ ಅನ್ಸುತ್ತೆ. ಅಂದ್ರೆ ಸ್ಪೇಸ್ ಬೇಕಾ ಏನ? ಒಕ್ಕಲಿಗರಿಗೆ ಒಕ್ಕಲ್ತನ ಹೇಳ್ಕೊಡುವಂತ ಅವಶ್ಯಕತೆ ಏನಿಲ್ಲ. ನೈಸ್ ಇಟ್ಸ್ ಅ ಕ್ರೆಡಿಟ್. ಓಕೆ, ಒಕ್ಕಲಿಗರಿಗೆ ಒಕ್ಕಲ್ತನ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ಇರ್ಷಾದ್ ಅವರೇ, ಓಕೆ, ಸಂಪುಟ ಅಂದಾಗ ಸಂಪುಟ ಕೂಡ ಡೆಫಿನೆಟ್ಲಿ ಚೇಂಜ್ ಆಗಬೇಕು, ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ದ ಯಂಗ್ ಟೀಮ್, ಎನರ್ಜೆಟಿಕ್, ಆಕ್ಟಿವ್ ಟೀಮ್ನ ನಿರೀಕ್ಷೆ ಮಾಡ್ಬೋದು ಅಟ್ಲೀಸ್ಟ್ ಇನ್ನ 2 ವರ್ಷ. ನಮ್ಮ ಖಂಡಿತ ನಾವು ನಿರೀಕ್ಷೆ ಮಾಡ್ತಾನೆ ಇದ್ದೀವಿ, ಯಂಗ್ ಟೀಮು ಹೊಸ ಮುಖಗಳು ಬರುತ್ತೆ ಅಂತ. ಏನಕ್ಕಂದರೆ 3 ವರ್ಷ ತಗೊಂಡು ದಿಲ್ಲಿ ದರ್ಬಾರ್ ಓಪನ್ ಆಗೋಕ್ಕೆ, ಫೈನಲಿ ದಿಲ್ಲಿ ದರ್ಬಾರ್ ಓಪನ್ ಆಗಿದೆ. ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ನಾವು ಹೋಪ್ ಸಿಕ್ಕೊಂಡಿದ್ದೀವಿ. ಆದರೆ ಅಷ್ಟೇ ಚಾಲೆಂಜಸ್ಸು ಇದೆ DK ಶಿವಕುಮಾರ್ ಅವ್ರ ಮೇಲೆ. DK ಶಿವಕುಮಾರ್ ಅವರು ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದರು ಎಲೆಕ್ಷನ್ ಟೈಮಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಂಗ್ ತಗೊಂಡ್ ಬರ್ಬೇಕಂತ ಹೇಳ್ಬಿಟ್ಟು ಮೇಕೆದಾಟುಗೋಸ್ಕರನೇ ಒಂದು ಮಾರ್ಕೆಟಿಂಗ್ ಟೀಮೇ ಇಕ್ಕಿದ್ರು. ಇವಾಗ ಅದೆಲ್ಲ ಅವ್ರ ಗ್ಯಾಪ್ನದಲ್ಲಿ ಇಕ್ಕೊಂಡು ಮುಂದಿನ ದಿನಗಳಲ್ಲಿ ಇದೆಲ್ಲ ಗ್ಯಾಪ್ನ ಇರತ್ತಾ, ಇಲ್ಲ CM ಚೇರ್ ಸಿಕ್ಕಿದ ತಕ್ಷಣ ಇದೆಲ್ಲ ಮರ್ತೋಗತ್ತಾ ಅನ್ನೋದು ದೊಡ್ಡ ಚಾಲೆಂಜಸ್. ಬಿಡದಿ ಟೌನ್ಶಿಪ್, ಬೆಂಗಳೂರು ಸುರಂಗ, ಗಾರ್ಬೇಜ್ ಇಶ್ಯೂಸ್, ಇದೆಲ್ಲ ಗ್ಯಾಪ್ನಕ್ ಇರತ್ತಾ, ಇಲ್ಲ ಚೇರ್ ಸಿಕ್ಕಿದ ತಕ್ಷಣ ಎಲ್ಲ ಮರ್ತೋಗ್ತಾರಂತ ಅದೆಲ್ಲ ಮುಂದಿನ ದಿನಗಳಲ್ಲಿ ನೋಡೋದು ಬಹಳಷ್ಟಿದೆ ಮೇಡಮ್. ಹೌದು ಮೇಡಮ್, ಮೇಕೆದಾಟು ಅನ್ನೋ ಮಾರ್ಕೆಟಿಂಗ್ ಬಂದು ಎಲೆಕ್ಷನ್ ಮಾಡಿ ಅವರು CM ಆಗದಷ್ಟು ಈಸಿ ಮಾಡೋದು ಇರಲ್ಲ. ಅದೇ ದೊಡ್ಡ ಚಾಲೆಂಜಸ್ ಇರೋದು. ಇವಾಗ ಸಿದ್ದರಾಮಯ್ಯ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಲಿ ಇತ್ತಿಲ್ಲ, ಆ ಎಕ್ಸ್ಪೀರಿಯನ್ಸ್ ಇವಾಗ ಕೌಂಟ್ ಆಗಲ್ಲ. ಏನಕ್ಕಂದ್ರೆ ಸಿದ್ದರಾಮಯ್ಯ ಅವರು ಮೋಸ್ಟ್ಲಿ ಅಷ್ಟು ಈಸಿಯಾಗಿ ಇವಾಗ ಯಾವ್ದಕ್ಕೂ ಹೆಲ್ಪ್ ಮಾಡಲ್ಲ ಅನ್ಸುತ್ತೆ. ಅವರು ದೊಡ್ಡ ಮನಸ್ಸಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲೂ ಸರ್ಕಾರಕ್ಕೆ ಪಾಪ ಏನು ತೊಂದರೆ ಆಗದಿರಂಗೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡಿದ್ದಾರೆ. ಆದ್ರೆ DK ಶಿವಕುಮಾರ್ ಅವ್ರಿಗೆ ಅಷ್ಟೇ ಚಾಲೆಂಜಸ್ ಇದೆ. ಏನಾದ್ರೂ ಇವಾಗ ಕೂತ್ಕೊಂಡಿರೋ ಮಿನಿಸ್ಟರ್ಗಳಿಗೆ ಬದಲಾವಣೆ ಮಾಡ್ತಾರಂದ್ರೆ ಅವ್ರದೇ ಸರ್ಕಾರ ಫೇಲ್ಡ್ ಆಗಿದೆ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ.
ಆ ಮಿನಿಸ್ಟರ್ಗಳು ಕೆಲಸ ಮಾಡಿಲ್ಲ, ಅದಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ. ಆ ಥರ ಅನ್ನೋಕ್ಕಿಂತ ಇಷ್ಟು ಟೈಮ್ ಒಂದಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಇನ್ನೊಬ್ಬರಿಗೆ ಯಾಕೆಂದರೆ 3-4 ಬಾರಿ ಶಾಸಕರಾದವರು ಇರೋದ್ರಿಂದಾಗಿ ಈ ಗವರ್ನೆನ್ಸಲ್ಲಿ ನಮಗೂ ಕೂಡ ಅವಕಾಶ ಸಿಗಲಿ ಅನ್ನುವಂಥ ಸಹಜ ಆಸೆ ಇರುತ್ತಲ್ಲ. ಇಲ್ಲ, ಆಸೆ ಇರೋದು ತಪ್ಪಿಲ್ಲ, ಆದರೆ ನಮ್ಗೆ ಎಲ್ಲೋ ಒಂದು ಕಡೆ ಮಾಹಿತಿ ಇರೋ ಪ್ರಕಾರ ಬೆಂಗಳೂರಲ್ಲಿ ಇರೋ MLA-ಗಳಿಗೆ ಜಾಸ್ತಿ ಮಿನಿಸ್ಟ್ರಿಗಳಿಗೆ ಸಿಗುತ್ತೆ ಅನ್ನೋ ಇದು ಮಾಡ್ಕೊಂಡಿದ್ವಿ. ಆ ಥರ ಆಗ್ಬಾರ್ದು ಅನ್ನೋದು ನಮ್ಮ ಆಸೆ ಮೇಡಮ್. ಏನಕ್ಕಂದ್ರೆ ಇಡೀ ಕರ್ನಾಟಕಕ್ಕೆ CM ಆಗ್ತಾ ಇದ್ರು ಅವರು. ಇಡೀ ಕರ್ನಾಟಕದಲ್ಲಿ ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು ಮಿನಿಸ್ಟ್ರಿ ಸಿಗ್ಲಿ. ಬೆಂಗಳೂರಲ್ಲಿ ಇರೋರು ಆಪ್ತರಿಗೆ ಎಲ್ಲ ಮಿನಿಸ್ಟ್ರಿಗಳು ಕೊಟ್ಬಿಟ್ರೆ ಏನೋ ಇವ್ರು ಹೇಳ್ದಂಗೆ ಹಳೆ ಬಾಟ್ಲು ಹೊಸ ವೈನು ಅದೇನೋ ಡಿಫ್ರೆನ್ಸಸ್ ಇರಲ್ಲ. ಗಾಟ್ ಇಟ್ ಡೀಟೇಲ್ ಆಗಿ ಮಾತಾಡ್ತೀನಿ. ದರ್ಶನ್ ಅವರೇ, ನೀವು ಹೇಳಬೇಕು, ರಾಜೀನಾಮೆ ವಿಚಾರದಲ್ಲಿ ಹಲವಾರು ಉದಾಹರಣೆಗಳನ್ನು ಕನ್ನಡಿಗರು ಕಣ್ತುಂಬಿಕೊಂಡಿರೋದ್ರಿಂದಾಗಿ ಈ ರಾಜೀನಾಮೆ ಪ್ರಕ್ರಿಯೆ ಇದೆಯಲ್ಲ ದೇಶಕ್ಕೆ ಮಾದರಿಯಾಗಿದೆ. ಅದಕ್ಕೆ ಕಾಂಗ್ರೆಸ್ನ ಪ್ರಶಂಸಿಸಲೇಬೇಕು. ಯಾಕಂತ ಹೇಳಿದ್ರೆ ಕಣ್ಣೀರು ಹಾಕೋದ್ರಿಂದ ಹಿಡಿದು ಪ್ರಹಸನಗಳನ್ನು ಮಾಡೋದ್ರಿಂದ, ಆರೋಪ ಪ್ರತ್ಯಾರೋಪಗಳಿರ್ಬೋದು, ಬಹಿರಂಗವಾಗಿ ತೇಜೋವಧೆ ಮಾಡುವಂತಹ ಪ್ರಕ್ರಿಯೆಗಳ ನಡುವೆ ಹೈಕಮಾಂಡ್ ಇದೆಲ್ಲವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಕ್ಲೋಸ್ ಡೋರಲ್ಲಿ ಮಾತಾಡಿ ಯಾರಿಗೂ ಕೂಡ ನೋವಾಗದಂತೆ ಒಂದು ಸರಿಯಾದಂಥ ಡಿಸಿಷನ್ ತೊಗೋಬೋದು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆ ಅಂತ ಹೇಳೋ ಮಟ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ ವಿಚ್ ಇಸ್ ವೆರಿ ಗುಡ್. ಇದು ದೇಶಕ್ಕೆ ಮಾದರಿಯಾಗಿದೆ, ಹಲವರಿಗೆ ಮಾದರಿಯಾಗಿದೆ. ಏನು ಹೇಳಕ್ಕೆ ಬಯಸ್ತೀರಿ? ಮೊದಲಿಗೆ ನಮ್ಮ BJP ಸ್ನೇಹಿತರು ತುಂಬ ಮೌಲ್ಯಾಧಾರಿತವಾದಂತಹ ಮಾತು, ಚರ್ಚೆಗಳು ಸಾವಿರ ಇರ್ತದೆ. ಅವರು ಸಿದ್ದರಾಮಯ್ಯನವರ ಬಗ್ಗೆ ಆಡಿದಂಥ ಮಾತಿಗೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಒಂದು ರಾಜ್ಯ ಆ್ಯಕ್ಚುಲಿ ಭಾಳ ಕಷ್ಟ. ಯಾಕೆಂದರೆ ನಮ್ಮ ರಾಜ್ಯ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯನ್ನು ಕಳ್ಕೊಂಡಿದೆ. ಒಂದು ಕಡೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸಂತೋಷ ಅದು ಲೆಕ್ಕನೇ ಇಲ್ಲ. ಆದರೆ ಇವತ್ತು ಭಾಳಷ್ಟು ಜನ ನೆನ್ನೆ ನಮ್ಮ ಮಂತ್ರಿಗಳಾಗಲಿ DK ಶಿವಕುಮಾರ್ ಅವರಾಗಲಿ ನಗುನಗ್ತಾ ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಕೊಡಬೇಕಾದ್ರೆ ಇರೋರೆಲ್ಲ ಹತ್ತಿದ್ದಾರೆ, ಮನೇಲಿರೋರೆಲ್ಲ ಹತ್ತಿದ್ದಾರೆ. ಯಾಕೆಂದರೆ ಅವರು ಕರ್ನಾಟಕ ರಾಜ್ಯಕ್ಕೆ ಒಂದು ಕ್ರಾಂತಿಯನ್ನು ಮಾಡಿದರು. ಇವತ್ತು ಹಸ್ತವ್ರಿಗೆ ಅನ್ನ ಹಾಕೋ ಕಾರ್ಯಕ್ರಮ ಇರ್ಬೋದು, ಅಥವಾ ದೀನ ದಲಿತರಿಗೆ, ಬಡವರ್ಗದವರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸುದೀರ್ಘವಾದಂಥ ರಾಜಕೀಯ ಇತಿಹಾಸ ಕರ್ನಾಟಕ ಇವತ್ತು ನೋಡಿದೆ, ಸಂಭ್ರಮಿಸಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಘನತೆಯನ್ನು ಉತ್ತುಂಗಕ್ಕೆ ಇಟ್ಟಂಥ ಮೇರು ಪರ್ವತ ಯಾರಾದರೂ ಅಥವಾ ರಾಜಕೀಯ ಸಂತ ಯಾರಾದರೂ ಇದ್ದಾರೆ ಅಂತಂದರೆ ಅದು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಯಾಕೆಂದರೆ ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಅಥವಾ ನಮ್ಮ ಪಕ್ಷ ಅಧಿಕಾರಕ್ಕೆ ತರುವಂಥ ಸಂದರ್ಭ, ಅದು ಮೇಕೆದಾಟು ಪಾದಯಾತ್ರೆ ಆಗಿರ್ಬೋದು, ಅಥವಾ ಸ್ವಾತಂತ್ರ್ಯ ನಡಿಗೆ ಆಗಿರ್ಬೋದು, ಅಥವಾ ಭಾರತ್ ಜೋಡೋ ನಡಿಗೆ ಆಗಿರ್ಬೋದು, DK ಶಿವಕುಮಾರ್ ಅವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು KPCC ಅಧ್ಯಕ್ಷರ ಜೊತೆಗೆ ಅಷ್ಟು ದೂರ ನಡ್ಕೊಂಡು ಆ ಉತ್ಸಾಹ, ವಿಶ್ವಾಸ ಪ್ರತಿಯೊಂದು ನೋಡ್ತಾ ಹೋದ್ರೆ ವಿ ಫೀಲ್ ವೆರಿ ಪ್ರೌಡ್. ಒಬ್ಬ ಕಾಂಗ್ರೆಸ್ಸಿಗನಾಗಿ ನಮ್ಮ ಪಕ್ಷದಲ್ಲಿ ಇಂಥ ಮಹಾನ್ ನಾಯಕರಿಂದ ಕಲಿಯುವಂತ ಅವಕಾಶ ಸಿಕ್ತು. ಇಲ್ಲ ಮೇಡಮ್, ಇವತ್ತಿನ ರಾಜಕೀಯದಲ್ಲಿ ಮೌಲ್ಯಾಧಾರಿತ ಅನ್ನುವಂಥದ್ದು ಕುಸ್ತೋಗಿದೆ, ಅದನ್ನ ನಾವು ಕಾಣೋದಕ್ಕಾಗ್ತಾ ಇಲ್ಲ. ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬ್ರು ಅಳ್ತಾ ಇದ್ರೆ ಮಿಕ್ಕವರೆಲ್ಲ ನಗ್ತಾ ಇದ್ರು. ಏನಪ್ಪ ಅಧಿಕಾರದ ಆಸೆಗೆ ಅನ್ನುವಂತ ಸನ್ನಿವೇಶ ಬ್ಯಾಂಕ್ವೆಟ್ ಹಾಲಲ್ಲಿ ಆದಾಗ ನಾವು ನೋಡಿದೀವಿ. ಅದಾದ್ಮೇಲೆ ರಾಜಕೀಯ ಚರ್ಚೆಗಳು, ಕುಮಾರಸ್ವಾಮಿ ಅವರು ಒಂದು ವಚನ ಭ್ರಷ್ಟ ಅನ್ನುವಂತ ಹಣೆಪಟ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹೊರುವಂತ ಸನ್ನಿವೇಶ ಕರ್ನಾಟಕದಲ್ಲಿ ಸೃಷ್ಟಿಯಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಸದಾನಂದ ಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ಆ CM ಗಾದಿಯನ್ನ ಇಳಿಯುವಂತ ಸನ್ನಿವೇಶವನ್ನು ನಾವು ನೋಡಿದ್ವಿ. ಮತ್ತೆ ಶೆಟ್ಟರ್ ಅವ್ರಿಗೆ ಮುಂದೆ ಅಧಿಕಾರ ತರೋದಕ್ಕಾಗ್ಲಿಲ್ಲ, ಹಾಗೆ ಬೊಮ್ಮಾಯಿ ಅವ್ರಿಗೂ ಅವ್ರ ಪಕ್ಷವನ್ನು ಅಧಿಕಾರ ತರೋದಕ್ಕಾಗ್ಲಿಲ್ಲ. ಈ ಸನ್ನಿವೇಶಗಳ ನಡುವೆ ಒಬ್ಬ ರಾಜಕಾರಣಿ ತನ್ನ ದೀರ್ಘಾಯುಷ್ಯವಾಗಿ ಒಂದು ಸಮಾಜವಾದದ ನೆಲೆಗಟ್ಟಿನಲ್ಲಿ ಸರ್ವರನ್ನು ಅವರ ನಾನುಡಿ ನೆನ್ನೆ ಮಾತಾಡಬೇಕಾದ್ರು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ಮತದಾರೇ ನನ್ನ ಅಭಿಮಾನಿ ದೇವರುಗಳು ಅಂತ ಹೇಳ್ತಾ, ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಅವರ ಆಶಯಗಳಿಗೆ ನಾನು ಗೌರವ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಪಕ್ಷದ ಹೈಕಮಾಂಡ್ ನಾಯಕರುಗಳನ್ನ ಅವರಿಗೊಂದು ಗೌರವ ಕೊಡುವಂತ ಕೆಲಸವನ್ನ ಮಾಡ್ತಾ, ಮತ್ತೆ ಅವರು ಆ ರಾಜೀನಾಮೆ ಕೊಡಬೇಕಾದ್ರೂ ಆ ಗತ್ತು, ಆ ಗೈರತ್ತು, ಆ ಮುಖದಲ್ಲಿ ಇದ್ದಂತಹ ಒಂದು ತೇಜಸ್ಸು, ಆ ಒಂದು ಅವರ ಮಾತುಗಳನ್ನ ಕೇಳಬೇಕಾದ್ರೆ ನೆನ್ನೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಾನು ನೋಡ್ತಾ ಇದ್ದೆ. ಅವರ ಒಂದೊಂದು ಮಾತಾಡಬೇಕು ಪ್ರತಿಯೊಬ್ಬರೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಾವೆಲ್ಲ ಭಾವಜೀವಿಗಳು. ಹಾಗೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಸಾಹೇಬ್ರು ನೆನ್ನೆನೂ ಆಸ್ತಿ, ಇಂದು ಆಸ್ತಿ, ನಾಳಿಕ್ಕೂ ಆಸ್ತಿ,
ಅವರ ಒಂದು ರಾಜಕೀಯವಾಗಿ ಏನು ಕಲ್ತ್ಕೊಂಡಿದ್ದಾರೆ, ಅವರ ಮಾರ್ಗದರ್ಶನ ಸದಾ ನಮ್ಮ ಪಕ್ಷಕ್ಕಿರುತ್ತೆ. ಅವ್ರು ಹೇಳ್ತಾ 5 ವರ್ಷಕ್ಕೆ ಅಂದ್ರು, ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ರು, ನನ್ನ ಕ್ಷೇತ್ರದ ಜನ ನನ್ನನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ, ನನ್ನ ಕ್ಷೇತ್ರದ ಜನರಿಗೂ ನಾನು ಸೇವೆ ಮಾಡ್ತೀನಿ, ಹಾಗೆ ರಾಜ್ಯ ಸರ್ಕಾರದ ಜೊತೆಗೂ ನಾನು ಕೆಲಸ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ಬಹಳ ಸಂತೋಷದ ವಿಚಾರ, ಒಂದು ಕ್ಲೀನ್ ಹ್ಯಾಂಡ್ ಇಮೇಜ್ ಇರ್ತಕ್ಕಂಥ ಅವ್ರ ಮೇಲೆ ಕೆಲವೊಂದು ಆರೋಪಗಳು ಬಂದರೂ ಸಮೇತ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಆ ಮೂಡನ್ನು ಇವತ್ತು ಚೀಮಾರಿ ಹಾಕಿ ಅದನ್ನ ಕೇಸನ್ನು ಖುಲಾಸೆ ಮಾಡುವಂತ ಕೆಲಸ ಆಯ್ತು. ಹಿಂದೊಮ್ಮೆ ವಾಚಿನ ವಿಚಾರ ಬಂದಾಗ ಅದು ಸಾರ್ವಜನಿಕವಾಗಿ ನಾನು ಉಪಯೋಗಿಸಲ್ಲ ವಿಧಾನಸೌಧ ಆ ಮೊಗಸಾಲೆಯಲ್ಲೇ ಆ ವಾಚನ್ನ ಬಿಚ್ಚಿಕೊಟ್ಟಂತಹ ಒಂದು ಕಳಂಕರಹಿತವಾದಂತಹ ಆಳ್ವಿಕೆಯನ್ನ ಈ ನಾಡಿಗೆ ಕೊಟ್ಟು ಇಡೀ ದೇಶ ಕರ್ನಾಟಕದ ರಾಜಕೀಯ ಅಂತಂದ್ರೆ ಅದರಲ್ಲಿ ಭಿನ್ನವಾದ ಚಿತ್ರಣಗಳಿದ್ದಾವೆ. ನನಗೊಂದು ಚಿಕ್ಕ ಅವಕಾಶ ಕೊಡಿ ಮೇಡಮ್, ಹೇಳ್ತೀನಿ. ಮಾನ್ಯ ದೇವರಾಜ್ ಅರಸೂರವರು ಅವರು ಪಕ್ಷ ಬಿಟ್ಟು ಹೋಗುವಾಗ ಒಂದು ಕಡೆ ಕಾಂಗ್ರೆಸ್ ಅನ್ನುವಂಥದ್ದು ಎಲ್ಲೋ ಅಂಧಪತನಕ್ಕೆ ಹೋಗುವಂತ ಸನ್ನಿವೇಶ ಆಯ್ತು. ವೀರೇಂದ್ರ ಪಾಟೀಲ್ ಅವರು ಮಡಿದ್ರು, ಆದ್ರೆ ಕಾಂಗ್ರೆಸ್ನ ಒಂದು ಸಂಖ್ಯಾಬಲ ಹಾಗೆ ದಿಢೀರ್ನೆ ಕುಸಿತಾ ಹೋಯ್ತು. ಬಂಗಾರಪ್ಪವ್ರು ನಮ್ಮ ಪಕ್ಷ ಬಿಟ್ಟು ಹೋದ್ರು, ಆ ನಾಯಕರೆಲ್ಲ ದೊಡ್ಡ ಅಸೆಟ್ ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ. ಆಗ್ಲೂ ಸಮೇತ ನಮ್ಮ ಸಂಖ್ಯೆ ಬಹಳ ಕುಸಿದು ಹೋಗುವಂತ ಸನ್ನಿವೇಶದಲ್ಲಿ ಇವತ್ತು ಅದೇ ಒಂದು ರಾಜೀನಾಮೆಯ ಸನ್ನಿವೇಶದಲ್ಲಿ ಇಡೀ ಕಾಂಗ್ರೆಸ್ ಕುಟುಂಬವನ್ನ ಒಗ್ಗಟ್ಟು ಮಾಡಿ ಮುಂಬರೋ ಚುನಾವಣೆಯಲ್ಲಿ ಒಂದು ದಿಕ್ಸೂಚಿಯ ಅಡಿಪಾಯವನ್ನ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಕೊಟ್ಟಿದ್ದಾರೆ. ಅವರಿಗೆ ದೀರ್ಘಾಯುಷ್ಯ ಸಿಗ್ಲಿ, ಅವರ ಮಾರ್ಗದರ್ಶನ ಆಶೀರ್ವಾದ ನಮ್ಮ ಕಾಂಗ್ರೆಸ್ಸಿಗರ ಕಟ್ಟ ಕಡೆಯ ಕಾರ್ಯಕರ್ತನ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮುಂಬರೋ ನಾಳೆ CLP ಇದೆ, ನಮ್ಮ ಪಕ್ಷದ ಶಾಸಕಾಂಗ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸೊ ಹೆಚ್ಚಿನದಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗೋ ಪ್ರಕಾರ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ನನ್ನ ರಾಜಕೀಯ ಗುರುಗಳು ಇವತ್ತು ಆ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅವರಿಗೂ ಶುಭ ಕೋರ್ತಾ ಮತ್ತೆ ಸಿದ್ದರಾಮಯ್ಯರಿಗೂ ಶುಭ ಕೋರುವಂತ ಕೆಲಸ ಮಾಡ್ತೀನಿ ಮೇಡಮ್. ಮುಂದಿನ 2 ವರ್ಷಗಳ ಆಡಳಿತ ಹೇಗಿರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸಾಲಗಳ ಬಗ್ಗೆ ಇರ್ಬೋದು, ಈಗಿರುವಂತಹ ವ್ಯವಸ್ಥೆಗಳ ಬಗ್ಗೆ ಇರ್ಬೋದು, ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ಸಕಾಲಕ್ಕೆ ಜನರಿಗೆ ಸ್ಪಂದಿಸದೇ ಕೊಡಬೇಕಾಗತ್ತೆ. ಇದೆಲ್ಲದರ ಜೊತೆಗೆ GBA ಬಹಳ ಕುತೂಹಲ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ DK ಶಿವಕುಮಾರ್ ಅವರ ಕಾರ್ಯವೈಖರಿ ಆಗಿರುತ್ತೆ. ಇನ್ನು ಸಚಿವರು ಅಂದಾಗ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದುಪ್ಪಟ್ಟಾಗಿರುವುದರಿಂದಾಗಿ ಈ ಸಿಚುವೇಶನ್ ಅನ್ನ ಹೈಕಮಾಂಡ್ ಹೆಂಗೆ ನಿಭಾಯಿಸುತ್ತೆ, ಈ ಬಗ್ಗೆ ಕೂಡ ಹಲವು ಪ್ರಶ್ನೆಗಳಿದ್ದಾವೆ. ಅಸಲಿ ಆಟ ಈಗ ಶುರುವಾಗಿದೆ. ಅವರೇ ನೀವು ಇದನ್ನು ಉಲ್ಲೇಖ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಅಂತ 3 ವರ್ಷ ಚರ್ಚೆ ಮಾಡಿದಾಯಿತು. ಸಿದ್ದರಾಮಯ್ಯನವ್ರ ಬಣದಲ್ಲಿದ್ದಿದ್ದು ತಪ್ಪಾಗೋಯ್ತಾ? ಯಾಕಂದರೆ 100 ಬಲ ಇತ್ತು. ಈಗ ಬದಲಾವಣೆ ಆಗಿರೋದ್ರಿಂದಾಗಿ ನಾವು DK ಶಿವಕುಮಾರ್ ಅವ್ರ ಬಣದಲ್ಲಿದ್ದಿದ್ರೆ, ಅಲ್ಲಿ ಗುರುತಿಸ್ಕೊಂಡಿದ್ರೆ ನಮಗೂ ಕೂಡ ಸಚಿವರಾಗುವಂಥ ಅವಕಾಶಗಳಿತ್ತು. ಅದನ್ನು ನಾವು ನಮ್ಮ ಕೈಯಾರೆ ಕಳ್ಕೊಂಡ್ಬಿಟ್ವಾ ಅನ್ನುವಂಥ ಭಾವನೆ ಇದೆ ಅಂತನಾ? ನೋಡಿ, ನಾವೆಲ್ಲ ಹಸು, ಕುರಿ, ಕೋಳಿ ಇದೆಲ್ಲ ಸಾಕಿರ್ತೀವಿ, ಅರ್ಕೆ ಹೊತ್ಕೊಂಡ್ಬಿಟ್ಟಿರ್ತೀವಿ. ಕುರಿನ ತಗೊಂಡೋಗಿ ಅರ್ಕೆ ಹೊತ್ತು ಇಟ್ಬಿಟ್ಟಲ್ಲಿ ನಾನು ತುಂಬ ಚೆನ್ನಾಗಿ ಸಾಕ್ಬಿಟ್ಟಿದ್ದೆ, ಹುಲ್ಲು ಹಾಕ್ಬಿಟ್ಟಿದ್ದೆ, ಬೂಸ ಹಾಕ್ಸಿನ್ಸ್ಬಿಟ್ಟಿದ್ದೆ, ನೀರು ಕುಡಿಸ್ಬಿಟ್ಟಿದ್ದೆ ಅಂತ 1000 ಕಥೆಗಳು ಹೇಳಿದ್ರೆ, ಅರ್ಕೆ ಕೊಟ್ಬಿಟ್ಟು ಅಲ್ಲಿ ಹೋಗಿ ಸ್ಟೇಜ್ ಹತ್ರ ನಿಂತ್ಕೊಂಡ್ಬಿಟ್ಟು ನಾವು ಈ ಹಳೋ ಮಾತುಗಳನ್ನ ಮತ್ತೊಂದು ಎಲ್ಲ ಹೇಳಿದ್ರೆ ಏನು ಪ್ರಯೋಜನ ಬರುತ್ತೆ? ಇನ್ನು 2 ವರ್ಷ MLA ಆಗಿದ್ದಾರೆ ಅವರು, ಈಗಲೂ ಕರೆದು ವಾಪಸ್ ಕೊಟ್ಬಿಡಿ CM ಅವ್ರಿಗೇನೆ. ಅಷ್ಟೊಂದು ಅವರು ರಾಜ್ಯಕ್ಕೆ ನಾಯಕತ್ವ ಬೇಕೇ ಬೇಕು ಅನ್ನೋ ಥರ ಅಂತಂದರೆ, ನಿಮಗೆ ಯಾವಾಗಲೂ ಒಂದು ವ್ಯಕ್ತಿ ಫಿಸಿಕಲಿನೋ ಅಥವಾ ಮೆಡಿಕಲಿನೋ ಏನಾದ್ರು ಆದ್ರು ಅಂತ ಹೇಳಿದಾಗ ವಿ ಆಲ್ ಶುಡ್ ಫೀಲ್ ಸಾರಿ, ಬಿಕಾಸ್ ಅವ್ರನ್ನ ಕಳ್ಕೊಂಡ್ವಪ್ಪ ನಾವು ಅಂತ. ಈಗ ಇನ್ನೂ ಅಲ್ಲೇ ಇದಾರಲ್ವ ಅವರು, ಸೊ ಕೊಡ್ಲಿ ಬಿಡಿ, ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡ್ತಾರೆ, ಕೊಡ್ಲಿ. ಎಲ್ಲಾರ್ಗೂ ಅಧಿಕಾರ ಬೇಕು, ಎಲ್ಲಾರ್ಗೂ ಚೇರ್ಬೇಕು, ಹೇಳೋದು ಕೇಳೋದು ಮಾತ್ರ ಎಲ್ಲ ನಾಯಕ ಅಂತ ಹೇಳೋದು. ನಿಮ್ಮ ಈ ಮಾತಿಗೆ ಕೌಂಟರ್ ಕೊಡ್ಬೇಕು ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ಅಲ್ಲಲ್ಲ, ಕೆಲವರಿಗೆ ಹೆಂಗೆ ಅಂದ್ರೆ ಯಾವ ತರ ಕೌಂಟರ್ ಕೊಡ್ತಾರೆ ಅಂದ್ರೆ, ಈ ವಚನ ಕೊಟ್ಟು ಅದನ್ನ ಬ್ರೇಕ್ ಮಾಡಬೇಕು, JDS ನೋಡಿ ಕಲ್ತ್ಕೋಬೇಕು ಅನ್ನೋ ಸಂದೇಶ ಕೊಡ್ತಿದ್ದೀರಾ. ರಾಜಕೀಯ ಅಂತ ಅಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತೆ. ನಾನಿಲ್ಲಿ ಹೇಳ್ತಾ ಇರುವಂತದ್ದು ಈಗ ನನ್ನ ಫಸ್ಟ್ ರಿಯಾಕ್ಷನ್ ಹೇಳಿದೆ, ವಿ ಹ್ಯಾವ್ ಎ ಹೈ ರಿಗಾರ್ಡ್ಸ್ ಫಾರ್ ಹಿಮ್. ಆದ್ರೆ ರಾಜಕೀಯವಾಗಿ ನಾವು ಮಾತಾಡೋದೇ ಆದ್ರೆ ಅವ್ರನ್ನ ಬಿಟ್ಕೊಂಡ್ ಕೊಟ್ಟಿದೀವಿ, ಕಳ್ಸ್ಕೊಂಡ್ ಕೊಟ್ಟಿದೀವಿ ಅಂತ ಆದ್ಮೇಲೆ ಅಲ್ಲಿ ಕ್ಲೋಸ್. ಅದು ನಾಳೆ ಏನಾಗುತ್ತೆ ಅನ್ನೋದು ಮಾತಾಡೋಣ, ನಾಳೆ ಏನಾಗುತ್ತೆ ಅನ್ನೋದು ನೋಡೋಣ. ನಾವು ಒಂದು ವೇಳೆ ಅವ್ರು ಇದ್ದಿದ್ರೆ ಹಿಂಗ್ ಮಾಡ್ಬಿಡ್ತಿದ್ರು, ಹೋಗ್ಬಿಡ್ತಿದ್ರು, ಹೇಳ್ಬಿಡ್ತಿದ್ರು ಅಂದ್ರೆ ಕರ್ಕೊಂಡ್ಬಂದು ಕುಂಡ್ರಿಸ್ರಿ, ಮತ್ತೆ ವಾಪಸ್ ಯಾರು ಬೇಡ ಅಂತ ಹೇಳ್ತಾವ್ರೆ? ಏನ್ ಕೊಟ್ಟಿರೋ ರಾಜೀನಾಮೆ ವಾಪಸ್ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರ? ನಿಮ್ಗೆ ಅಧಿಕಾರನೂ ಬೇಕು, ಹೊಸ ಮುಖ್ಯಮಂತ್ರಿ ಆಗ್ಬೇಕು, ಹೊಸ ಸಚಿವಾಲಯನೂ ಮಾಡ್ಬೇಕು ಅಂತ ಅಂದ ಮೇಲೆ ವೆರಿ ಪ್ರಾಕ್ಟಿಕಲಿ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ನನ್ನ ವೈಯಕ್ತಿಕವಾಗಿ ಪಾರ್ಟಿ ತರ ಅಲ್ಲ, ನಾನು ವೈಯಕ್ತಿಕ ನಾನು ಮಾತಾಡ್ತಾ ಇರೋದು. ಆಪ್ಷನ್ ಇದೆ, ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೆ 2 ವರ್ಷ ಕೊಟ್ಬಿಟ್ಟು
ಕೊಟ್ಟು ಆಡಳಿತ ಮಾಡಿ ನೀವು ಚೆನ್ನಾಗಿ ಅಂತ ಹೇಳ್ತಾ ಇದ್ದೆ. ನಾನಾಗಿದ್ರೆ, ನಾನೇನಾದ್ರು ಸನ್ಮಾನ್ಯ ರಾಹುಲ್ ಗಾಂಧಿ ಆಗಿದ್ರೆ, ನಾನು ನೀವು ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ರೆ 2 ವರ್ಷ ಆಡಳಿತ ನೀವು ಮಾಡಿ ಜೆಡಿಎಸ್ ವಕ್ತಾರ ಹೇಳ್ತಿದ್ರು, ನೋಡಿದ್ರ ಒಪ್ಪಂದ ಮಾಡ್ಕೊಂಡಿದ್ರು, ವಚನ ಗೊತ್ತಿರಲ್ಲ ಅವ್ರು ಹೇಳಿದ್ರಲ್ಲ, ಎಲ್ಲೂ ಒಪ್ಪಂದನೇ ಆಗಿರಲಿಲ್ಲ ಅಂತ ಹೇಳಿದ್ರಲ್ಲ. ಎಲ್ಲಿವರೆಗೂ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಅಫಿಷಿಯಲ್ ಆಗಿ ನಿಮ್ಗೆ? ಇಲ್ಲಿವರೆಗೂ ಎಲ್ಲರೂ ಮೀಡಿಯಾದಲ್ಲಿ ಬಂದು ಹೇಳಿದ್ರ? ನಾವು ಆಗಿರಬಹುದೇನೋ ಅಂತ ಹೇಳ್ತಾ ಇದ್ವಿ, ಯಾಕಂದ್ರೆ ಅವ್ರು ಬಂದು ಹೇಳ್ತಾ ಇದ್ಕೆ ನಮಗೇನಾಗ್ತದೆ ಅಂದ್ರೆ ಊಟ ಮಾಡಿದ್ರು ತಪ್ಪು, ಉಪವಾಸ ಇದ್ರು ತಪ್ಪು. ನಮ್ಗೆ ಏನಾಗ್ತದೆ, 130 ಜನ ಮ್ಯಾಂಡೇಟ್ ಇದ್ದಾರೆ, ಯಾರನ್ನ ಬೇಕಾದ್ರೂ CM ಅಲ್ಲಿ ಕುಂಡ್ರಿಸ್ಕೊಳ್ಳಿ. ಬಟ್ ನಮಗೆ ಅವರೊಬ್ಬ ಇಂಡಿವಿಜುವಲ್ ನಾಯಕರು ಅನ್ನುವಂಥದ್ದು ತುಂಬಾ ಅಭಿಮಾನ ಇದೆ ಅಂತ ನಾವು ಹೇಳಿದ್ವಿ ಹೊರತು ಆಸ್ ಎ ಪಾರ್ಟಿ ಅವ್ರು ಏನ್ ಬಂದು ಆಡಳಿತ ನಡೆಸ್ತಾ ಇದ್ದಾರೆ, ಯಾರನ್ನ ಬೇಕಾದ್ರೂ ಕುಂಡ್ರಿಸ್ಕೊಳ್ಳಿ. ನಾವ್ ಹೇಳ್ತಿರೋದು ಅಷ್ಟೇನೆ. ಈಗ ಅವ್ರನ್ನ 2 ವರ್ಷ ಇನ್ನು MLA ಆಗಿರ್ತೀನಿ ಅಂತಂದ್ರು, ರಾಜ್ಯಸಭಾ ಸೀಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರ ಆಟಗಳೇನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರೇನ್ ಇಷ್ಟಕ್ಕೆ ಬಿಟ್ಬಿಡಲ್ಲ ಅವರು. ನಿಮಗೆ ಅಲ್ಲಿ ಈಗ ರಾಜ್ಯಸಭಾ ಸೀಟ್ ಇವತ್ತು ತಗೊಳ್ದಲ್ಲೇ ಇರ್ಬೋದು, ನಾಳೆ ತಗೋಬಹುದು, LOP ಕೇಳ್ತಾರೆ. ರಾಜಕೀಯ ಹೈಡ್ರಾಮಾ ಅವ್ರು ಮಾಡ್ತಾರಲ್ವೋ, ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರೋದಲ್ಲ, ಅವ್ರು ಏನ್ ಮಾಡಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಲ್ಲಿ LOP ಕೇಳ್ತಾರೆ, ಅಲ್ಲಿ LOP ಕೇಳ್ತಾರೆ, ಅಲ್ಲಿ LOP ಕೇಳ್ತಾರೆ. ಅವ್ರೇನ್ ರಾಜಕೀಯ ನಿವೃತ್ತಿ ಪಡ್ಕೊಂಡ್ಬಿಟ್ರ? ರಾಜಕೀಯ ನಿವೃತ್ತಿ ಪಡ್ಕೊಂಡಾಗ ಭಾಷಣ ಬಿಗಿಯೋಣ, ಅವ್ರು ಏನೇನ್ ಮಾಡಿದ್ರು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಅದು ಸಣ್ಣ ಸ್ಥಾನ ಅಲ್ಲ ರಿಷಿಕ್ ಅವರೇ, ಮುಖ್ಯಮಂತ್ರಿ ಸ್ಥಾನ. ಆ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಸಾಕಷ್ಟು ಜನ ಮಾಡಿದ್ದಾರೆ ಬಿಡಿ. ನಾವ್ ಹೇಳ್ತಿರೋದು ಇಂಡಿವಿಜುವಲಿ ಅವ್ರ ಮೇಲೆ ಬಹಳ ಗೌರವ ಇದೆ ಇವಾಗ್ಲೂ ನನಗೆ. ಆದ್ರೆ ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, JDS ಅವರಿಗೆ ಈಗ ಬರೀ DK ಶಿವಕುಮಾರ್ ಅವ್ರು ಬಂದ್ಬಿಟ್ರೆ ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದೇ ಆಯ್ತು. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಿದ್ರೆ, ಅವ್ರು OBC ನಾಯಕರು ಇದ್ರು, ಮಾಸ್ ಲೀಡರ್ ಇದ್ರು, ಕಾಂಗ್ರೆಸ್ ನ ಅಟ್ಯಾಕ್ ಮಾಡಿದ್ರೆ ನಮ್ಗೆಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಕಷ್ಟ ಇರ್ತಿತ್ತು. ಇವಾಗ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಅವರ ಆಡಳಿತದಲ್ಲಿ ಬರುವಂತಹ ಕಾಂಗ್ರೆಸ್ ಅಟ್ಯಾಕ್ ಮಾಡುವಂತ ಸಖತ್ ಈಸಿ ಇದೆ ನಮ್ಗೆ. ಸಖತ್ ಈಸಿ ಇದೆ ನಮಗೆ ಪೊಲಿಟಿಕಲಿ ಸ್ಪೀಕಿಂಗ್. ಯಾಕೆಂದ್ರೆ ಅವ್ರ ಅಂಡರ್ ಅಲ್ಲಿ ಅವ್ರದೇ 4 ಬಣ ಆಗೋಗಿರ್ತದೆ. ಒಂದು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಬಣ, ಸಿದ್ದರಾಮಯ್ಯನವ್ರ ಬಣ, ಹಿರಿಯ ಶಾಸಕರ ಬಣ, ಕಿರಿಯ ಶಾಸಕರ ಬಣ. ಆಮೇಲೆ ಈಗ ಇವ್ರು ಕೇಳ್ಬೇಕಾರೆ ಸಪೋರ್ಟ್ ಮಾಡ್ಕೊಂಡು ಓಡೋದ್ರಲ್ಲ, ಅಣ್ಣನ್ಗೆ ಜೈ ಅಂತ, DK ಅಣ್ಣನ್ಗೆ ಜೈ ಅಂತ, ಅವ್ರದೊಂದು ಬಣ. ಸಿದ್ದರಾಮಯ್ಯನವ್ರಿಗೆ ಹಿಂದೆ ಸಪೋರ್ಟ್ ಮಾಡ್ಕೊಂಡು ಓಡ್ತಿದ್ವಿ ಅಂತ ಹೇಳ್ತಿದ್ರಲ್ಲ, ಅವ್ರದೊಂದು ಬಣ. ಸೊ ಇಷ್ಟೆಲ್ಲಾ ಬಣಗಳ ಜೊತೆಗೆ ನೀವು ಹೇಳ್ದಂಗೆ ಹೊಸ ನಾಯಕತ್ವ, ಅವ್ರು ಅದನ್ನ ಹ್ಯಾಂಡಲ್ ಮಾಡ್ಬೇಕಲ್ವಾ? ಮಾಡ್ಬೇಕಲ್ಲ. ಈಗ ಟ್ರೋಲ್ ಪೇಜಲ್ಲಿ ಬರೋದನ್ನೆಲ್ಲ ನಂಗೆ ಡಿಸ್ಕಸ್ ಮಾಡಬೇಕು ಅಂತಿಲ್ಲ, ಬಟ್ ಕೆಲವೊಂದು ತುಂಬ ಮೇಜರ್ ಆಗಿ ಓಡಾಟವನ್ನು ನಡೆಸಿದೆ, ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈಗ ಸಿದ್ದರಾಮಯ್ಯನವರು ಅಂದಾಗ ರಿಷಿಕ್ ಅವರು ಹೇಳ್ದಂಗೆ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡವರು ಮತ್ತು ಅಲ್ಪಸಂಖ್ಯಾತರ ಓಲೈಕೆ, ತುಷ್ಟೀಕರಣ ಅನ್ನೋದು ಅತಿ ಹೆಚ್ಚು ಮಟ್ಟಿಗೆ ಮಾಡಿದಂಥ ನಾಯಕ ಅನ್ನುವಂತಹ ಹಣೆಪಟ್ಟಿ ಅವ್ರ ಮೇಲಿದೆ. ನೀವು ಕೂಡ ಅದನ್ನು ಉಲ್ಲೇಖ ಮಾಡಿರೋದ್ರಿಂದಾಗಿ ಈ ಬಕ್ರೀದ್ನ ಶುಭ ಸಂದರ್ಭದಲ್ಲಿ ಟಗರನ್ನ ಬಲಿ ಕೊಟ್ಟರು ಅನ್ನುವಂಥ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ, ಏನು ಹೇಳ್ತೀರಿ ಅಂತ? ನಾವು ಎಂದು ರಾಜಕೀಯದಲ್ಲಿ ಕಾಲದ ನಿರ್ಣಯಕ್ಕೆ ಎಲ್ಲರೂ ತಲೆ ಬಾಗ್ಲೇಬೇಕಾಗುತ್ತೆ ಮೇಡಮ್. ಅಲ್ಲಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಅಂಡ್ ನೋ ಪರ್ಮನೆಂಟ್ ಎನಿಮೀಸ್ ಇನ್ ಪೊಲಿಟಿಕ್ಸ್ ಅಂತ. ಯಾಕಂದ್ರೆ ನಾಯಕರಂತ ಎಲ್ಲರೂ ಅನ್ಸ್ಕೊಂತಾರೆ, ಜನನಾಯಕರು ಅನ್ಸ್ಕೊಳ್ಳಕ್ಕೆ ಇಟ್ ನೀಡ್ಸ್ ಸಮಥಿಂಗ್ ಸ್ಪೆಷಲ್ ಅಂತ. ಸೊ ಕನ್ನಡ ಮಣ್ಣಿನಲ್ಲಿ ಜನನಾಯಕರಾಗಿರುವಂತದ್ದು ರೈತ ನಾಯಕ ಅಂತ ಅಂದು ಜನರ ಜೊತೆ ಹೋರಾಟ ಮಾಡಿ, ಹೋರಾಟದಿಂದ ಜನರ ಜೊತೆ ಬೆರೆತಂತವರೇ ಜನನಾಯಕರಾಗಿರೋದೇ ಹೊರತು ಏನು ಸೋಷಿಯಲ್ ಮೀಡಿಯಾದಲ್ಲಿ ನೀನು ಪೋಸ್ಟ್ ಹಾಕ್ಬಿಟ್ಟು ಆದ್ಮೇಲೆ ಯಾರು ಜನನಾಯಕರಾಗೋದಿಲ್ಲ. ಅದು ಸೋಷಿಯಲ್ ಮೀಡಿಯಾ ನಾಯಕರೇ ಆಗ್ತಾರೆ ಹೊರತು ಜನನಾಯಕ ಆಗಕ್ಕೆ ಇಟ್ ನೀಡ್ಸ್ ಆನ್ ದ ಗ್ರೌಂಡ್ ಇರಬೇಕಾಗತ್ತೆ, ಜನರ ಜೊತೆಗೆ ಬೆರಿಬೇಕಾಗತ್ತೆ. ಆ ತರದ್ದು ಕೀಳಿರ ಮೇಲೆ ಯಾರು ಪ್ರದರ್ಶಿಸಬಾರ್ದು ಅಂತ ನಾನು ಹೇಳ್ತೀನಿ ಮೇಡಮ್. ರೈಟ್. ಇನ್ನು ಮುಂದಿನ ಗವರ್ನೆನ್ಸ್, ಮುಂದಿನ ಆಡಳಿತ ಬಗ್ಗೆ ನೋಡೋದಾದ್ರೆ, DK ಶಿವಕುಮಾರ್ ಅವರು ಸ್ಥಾನದಲ್ಲಿ ಕೂತ್ಕೋತಾರೆ. ನಾಳೆ ಬಹುತೇಕ ಶಾಸಕಾಂಗ ಸಭೆಯಲ್ಲೂ ಕೂಡ ಅಂತಿಮ ನಿರ್ಧಾರ ಅನ್ನೋದು ಹೊರಗೆ ಬರುತ್ತೆ. ಸವಾಲುಗಳು ಸಿಕ್ಕಾಪಟ್ಟೆ ಇದೆ ಯದುಕುಮಾರ್ ಗೌಡ್ರೆ, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಪ್ರತಿ ವ್ಯಕ್ತಿಯ ಮೇಲೆ ಕಡಿಮೆ ಅಂದ್ರೂ 1,30,000 ಸಾಲ ಇದೆ. ಇಂಥ ಸಿಚುವೇಶನನ್ನು ಅಂದರೆ ಮಧ್ಯಭಾಗಕ್ಕೆ ಹೋಗಿರುವಂಥ ಹಡಗನ್ನು ಸಮುದ್ರದಲ್ಲಿ ದಡ ತಲುಪಿಸೋದಂದ್ರೆ ಅಷ್ಟು ಸುಲಭ ಇಲ್ಲ, ಏನಂತೀರಿ? ಎಸ್ ಮೇಡಮ್, ಯಾಕಂದ್ರೆ ಈಗ ನಿಜವಾದ ರಾಜಕೀಯಕ್ಕೆ ಬರೋದಾದ್ರೆ ಇಟ್ ಈಸ್ ಏನಂತಾರೆ, ಇದು ಟ್ರಾನ್ಸಿಟ್ ಪೀರಿಯಡ್. ಒಂದು ಜನರೇಷನಲ್ ಶಿಫ್ಟ್ ಆಗ್ತಾ ಇದೆ. ಒಂದು ಹಳೆ ಕಾಲ ಒಂದು ಇದರಿಂದ ಟೋಟಲ್ ಜನರೇಷನ್ ಶಿಫ್ಟ್. ಆ ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಇರಬೇಕಾದಾಗ ನಾನು ಕೇಳುವಂಥದ್ದು, ಈ ಬರುವಂತ ಯಾರು ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಕರ್ನಾಟಕದಲ್ಲಿ, ಅವರು ನಿಜವಾದ ಒಂದು ಶ್ವೇತಪತ್ರ ಹೊಡಿಸ್ಬೇಕು, ವೈಟ್ ಪೇಪರ್ ಹೊಡಿಸ್ಬೇಕು ಕರ್ನಾಟಕದ ಅಟ್ಲೀಸ್ಟ್. ಯಾಕಂದ್ರೆ ನಾವು ಈ ಸರ್ಕಾರ ಬಂದಾಗ್ಲೂ ನಾವು ಹೇಳಿದ್ವಿ, ಈ ಬಂದಾಗ ಇವತ್ತಿನ ಈಗಿನ ಏನು ರಾಜ್ಯದ ಹಣಕಾಸು ಪರಿಸ್ಥಿತಿ ಏನಿದೆ ಅದಕ್ಕೆ ಕ್ಲೀನ್ ಆಗಿ ಒಂದು ಪೇಪರ್ ಇಡ್ಸಿ. ಯಾಕಂದ್ರೆ ನಾಳೆ ದಿನ ಈಗಾಗಲೇ ರಾಜ್ಯದ ಸಾಲ ಮುಳುಗಿರ್ಬೇಕಾದಾಗ ನೀವ್ ಹೆಂಗ್ 2 ವರ್ಷ, ಯಾಕಂದ್ರೆ ಕೊನೆ ವರ್ಷ ಅದು ಎಲೆಕ್ಷನ್ ಇಯರಿಂಗು, ಏನೂ ಇಲ್ಲ. ನೀವೇನಾದ್ರೂ ಸಾಧಿಸಬೇಕು, ಇದ್ ಮಾಡ್ಬೇಕು ಅಂದ್ರೆ ಈ ವರ್ಷದ ಏನಿದೆ ಪ್ರೆಸೆಂಟ್ ಕರೆಂಟ್ ಇಯರ್ ಇದೆ, ಆ ಕರೆಂಟ್ ಇಯರ್ ನಲ್ಲಿ ನೀವು ಯೋಜನೆಗಳನ್ನ ಮಾಡಬೇಕು, ಯೋಜನೆಗಳನ್ನ ಪೂರ್ಣಗೊಳಿಸಬೇಕು, ಅದು ಜನರು ಕಾಣಬೇಕು. ಟ್ರಾನ್ಸ್ಪರೆನ್ಸಿ ಆಡಳಿತ ಎಕ್ಸ್ಪೆಕ್ಟ್ ಮಾಡಬಹುದು ಮೇಡಮ್. ಟ್ರಾನ್ಸ್ಪರೆನ್ಸಿ ಅಂದಾಗ ಯು ಶುಡ್ ಹ್ಯಾವ್ ಅ ಟೀಮ್ ವಿತ್ ಯು, ಯಾವ್ದು ಕಂಫರ್ಟಬಲ್ ಟೀಮ್ ನ ವರ್ಕ್ ಮಾಡುವಂಥದ್ದು. ಇವಾಗ ಮುಂದಿನ ಮುಖ್ಯಮಂತ್ರಿಗೆ ಇರೋದೇ ದೊಡ್ಡ ಚಾಲೆಂಜ್, ವಿಚ್ ಟೀಮ್ ಈಸ್ ಕಂಫರ್ಟಬಲ್ ವಿತ್ ಅಂತ. ಯಾವ್ದು ಹಳೆ ಟೀಮ್ ನಲ್ಲಿ ನೀನು ಹೋಗ್ತಿರಂತೆಯೋ, ಎಲ್ಲ ಸೀನಿಯರ್ಸ್ ಇರೋರಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಆಗುತ್ತೆ ಗೊತ್ತಿಲ್ಲ. ಹೌ ಕಂಫರ್ಟಬಲ್ ಯು ಆರ್ ವಿತ್ ಸೀನಿಯರ್ಸ್, ಹೌ ಕಂಫರ್ಟಬಲ್ ಯಾರ ಜೊತೆ ಅಂದ್ರೆ ನಂಬರ್ 2 ಯಾರು, ನಂಬರ್ 3. ಯಾಕಂದ್ರೆ ಕಳೆದ ಬಾರಿ ವಿ ನೋ ವಾಟ್ ಹೂ ಇಸ್ ನಂಬರ್ 1 ಅಂಡ್ ಹೂ ಇಸ್ ನಂಬರ್ 2 ಅಂತ. ಈಗ
ಈಗ ನೀವು ಅದೇ ಥರದ ಸಿಚುವೇಶನ್ ಫೇಸ್ ಮಾಡಿದ್ರು. ನಿಮಗೆ ವಿಜಯೇಂದ್ರ ಅವರು ಅನ್ನುವಂಥ ಯಂಗ್ ನಾಯಕ ಅಲ್ಲಿ ರಾಜ್ಯಾಧ್ಯಕ್ಷರ ಕೂತಾಗ ಕಿರಿಯರನ್ನ ಹೆಂಗ್ ನಡೆಸ್ಕೊಂಡು ಹೋಗಿದ್ದಾರೆ ಹಂಗೆ ಇವ್ರು ಡಿ ಕೆ ಶಿವಕುಮಾರ್ ಅವರು ಸಮೀಕರಿಸಬಹುದು. ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಮಾಡ್ಬೇಕಾದಾಗ ಆ ಜನರೇಷನ್ ನೀವ್ ಹೆಂಗ್ ನಾಯಕತ್ವ ಕೊಡ್ತೀರಾ, ಏನ್ ಕಾರ್ಯಕ್ರಮ ಕೊಡ್ತೀರಾ ಅಂತ ಜನ ನೋಡ್ತಾರೆ. ಅದೇ ಹಿಂದಿನ 3 ವರ್ಷದ ಮುಂದುವರಿದ ಭಾಗ ಆಗ್ಬಾರ್ದು ಅಂತ ಜನ ಆಶಿಸುವಂತದ್ದು. ಹಿಂದಿನ 3 ವರ್ಷದ್ದು ನಾವೇನ್ ಮಾತಾಡಿದ್ವು, ಬರೀ ಏನು ಸರ್ಕಾರದ ಆಡಳಿತ ಯಂತ್ರ ಕುಸಿದೋಗಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂತದ್ದು, ಬ್ಯಾಡ್ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್, ರೈತರದ್ದು, ಇದನ್ನೆಲ್ಲ ನಾವು ಮಾತಾಡಿದ್ವಿ. ಅಟ್ಲೀಸ್ಟ್ ಇವಾಗ ಆದ್ರೂ ಜಲಸಂಪನ್ಮೂಲ ಸಚಿವರಾಗಿ ಇವರು ಇದ್ದಾಗ ಯಾವುದು ಮಾಡಿಲ್ಲ. ಈಗ ಮುಖ್ಯಮಂತ್ರಿಯಾಗಿ ತನ್ನ ಇದರಲ್ಲಿ ಇರಬೇಕಾದಾಗ ಯಾವ ದೊಡ್ಡ ಜಲಸಂಪನ್ಮೂಲ ಯೋಜನೆಗಳು ರಾಜ್ಯಕ್ಕೆ ಬರುತ್ತೆ, ಯಾವ ಯೋಜನೆಗಳು ಈಗಲಾದ್ರೂ ಕೂಡ ಸಂಘರ್ಷದ ಆದಿ ಬಿಟ್ಟಿ, ನಾನು ಹೇಳ್ತಾರೆ ಸಂಘರ್ಷದ ಆದಿ ಬಿಟ್ಟಿ, ಫೆಡರಲ್ ಸ್ಟ್ರಕ್ಚರ್ಸ್ ನಲ್ಲಿ ಸಂಘರ್ಷದ ಆದಿನಲ್ಲಿ ಯಾವುದೇ ಹೋದ್ರೂ ಏನೂ ಆಗಲ್ಲ. ಸಂಘದ ಆದಿ ಬಿಟ್ಟಿ ರಾಜ್ಯದ ಹಿತಕ್ಕಾಗಿ ಏನಿರುತ್ತೋ ಅದನ್ನ ತಗೊಂಡ್ಬರ್ಬೇಕಾಗತ್ತೆ ಹೊರತು ಸಂಘರ್ಷದ ಆದಿಲ್ ಹೋದಾಗ ಲಾಸ್ಟ್ 2 years ನಲ್ಲಿ ನೀವು ಸಕ್ಸಸ್ಫುಲ್ ಮಾಡಬೇಕು ಅಂತ, ಯಾಕಂದ್ರೆ ನಿಮ್ಮ ಮಾತಲ್ಲಿ ಹೇಳಿದಂಥದ್ದು ರಾಜಕೀಯದಲ್ಲಿ ಏನಾದ್ರೂ ಬಿಟ್ಟು ಹೋಗ್ಬೇಕು ಇಲ್ಲ ಏನಾದ್ರೂ ಕೊಟ್ಟು ಹೋಗ್ಬೇಕು ಅಂತ ಹೇಳ್ತೀರಾ. ಈ 2 ವರ್ಷ ನಿಮಗೆ ಸುವರ್ಣ ಅವಕಾಶ. ಏನ್ ಬಿಟ್ಟು ಹೋಗ್ತೀರಾ, ಏನ್ ಕೊಟ್ಟು ಹೋಗ್ತೀರಾ ಅನ್ನೋದ ಸಮುದಾಯನ ನೋಡುತ್ತೆ, ರಾಜ್ಯನ ನೋಡುತ್ತೆ. ಅದು ನಿಮ್ಮ ರಾಜಕೀಯದ ಭವಿಷ್ಯಕ್ಕೂ ರಾಜ್ಯದ ಭವಿಷ್ಯಕ್ಕೂ ಶ್ರೇಯಸ್ಸಾಗಿರ್ಬೇಕು. ರೈಟ್. ಇರ್ಷಾದ್ ಅವ್ರೀಗ ಯದುಕುಮಾರ್ ಗೌಡ್ರು ಹೇಳ್ದಂಗೆ 2 ವರ್ಷ ಅಂತ ಅನ್ಕೊಂಡ್ರು ಕೂಡ ಅದ್ರಲ್ಲಿ 1 ವರ್ಷ ನಾವು ಬಿಡಲೇಬೇಕಾಗುತ್ತೆ ಬಿಕಾಸ್ ಆಫ್ ಎಲೆಕ್ಷನ್. ಬಟ್ ಈ 1 ವರ್ಷದಲ್ಲಿ ಏನು ಕೊಟ್ಟಾರು ಅನ್ನೋ ಭಾವನೆ ಇರೋದು, ಯಾಕಂದ್ರೆ ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ ಕರ್ನಾಟಕ. ಮೇಡಮ್ ಸರಿ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಏನು ಮಾಡ್ತೀರಾ ಅದನ್ನು ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ. ಯಾವತ್ತೂ ಅಷ್ಟೇ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಯಾವುದಾದ್ರೂ ಒಂದು ಪೊಸಿಷನಿಂದ ಇನ್ನೊಂದು ಮೇಲೆ ಪೊಸಿಷನ್ ಹೋಗ್ಬೇಕಂದ್ರೆ ಯಾವ ಪೊಸಿಷನಲ್ಲಿ ಇರ್ತೀವಿ ಅಲ್ಲಿ ಯಾವ ಥರ ಕೆಲಸ ಮಾಡಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅವರು CM ಆಗಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಕೊಟ್ಟಿದ್ದ ಜವಾಬ್ದಾರಿಗಳೇ ಸರಿಯಾಗಿ ನಿಭಾಯಿಸೋಕ್ಕಾಗಿರಲಿಲ್ಲ. ಬೆಂಗಳೂರು ಪರಿಸ್ಥಿತಿ ನಿಜವಾಗಿ ಮಾತಾಡೋಣ, ನಾವೆಲ್ಲ ಬೆಂಗಳೂರವರೇ. ಬೆಂಗಳೂರು ಇವತ್ತು ಯಾವ ಪರಿಸ್ಥಿತಿಗಿದೆ, ಅವರು ಇರೋವಾಗ ಬೆಂಗಳೂರು ಯಾವ ಥರ ಇತ್ತು, ಇವತ್ತು ರೋಡ್ಗಳು ಸರಿ ಇಲ್ಲ ಬೆಂಗಳೂರಲ್ಲಿ, ಅದ್ರ ಬಗ್ಗೆನೇ ಅವ್ರು ಕೆಲಸ ಮಾಡಿಲ್ಲ. ನನಗೆಲ್ಲೋ ಒಂದು ಕಡೆ DK ಶಿವಕುಮಾರ್ CM ಅವರಾದರೆ ಇಡೀ ಕರ್ನಾಟಕದ ಬಗ್ಗೆ ಗಮನ ಕೊಡ್ತಾರೆ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಏನಿದ್ರು ಬಿಸ್ನೆಸ್ ಮ್ಯಾನ್ ಥರನೇ ಕೆಲಸ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಅವರು ಮಾತಾಡ್ತಿರೋ 4 ಡ್ರೀಮ್ ಪ್ರಾಜೆಕ್ಟು ಬಿಸ್ನೆಸ್ ಮ್ಯಾನ್ಗಳೇ ಮಾತಾಡೋದು. ಅದು ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಎಲ್ಲೂ ಇದಿಲ್ಲ. ಯಾದಗಿರಿ, ರಾಯಚೂರು, ವಿಜಯಪುರ ಇದ್ರ ಕತೆ ಏನು ಅಂತ ಯಾರು ಹೋಗ್ತಾರೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಸಿದ್ದರಾಮಯ್ಯ ಅವರು ಇರೋವಾಗ ಆದ್ರೂ ಅಟ್ಲೀಸ್ಟ್ ನಾರ್ತ್ ಕರ್ನಾಟಕ ಸೀಟ್ ಹೋಗಾದ್ರು ನೋಡ್ತಾ ಇದ್ರು. DK ಶಿವಕುಮಾರ್ ಅವರು ನಾರ್ತ್ ಕರ್ನಾಟಕ ಸೀಟ್ ತಿರುಗಿ ನೋಡ್ತಾರೆ ಅನ್ನೋದು ನಮ್ಗಂತೂ ಸ್ವಲ್ಪನೂ ಪಾಸಿಟಿವ್ ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ. ಅವ್ರು ಏನಿದ್ರು ಬೆಂಗಳೂರು ಅನುಭವ ಬಂದ್ಬಿಡತ್ತಾ ಮೇಡಮ್, ಅನುಭವ ಅನ್ನೋದು ಕಡಿಮೆ ಅಂದ್ರೆ 30 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಡೆಪ್ಟಿ CM ಆಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ ಯಾವ್ಯಾವ ಥರ ಏನು ಮಾಡ್ಬೇಕಂತ. ಅದಕ್ಕೆ ತಾನೇ ಎಷ್ಟೋ ಪ್ರಾಜೆಕ್ಟ್ಗಳು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು DK ಶಿವಕುಮಾರ್ ಅವರು. ಬೆಂಗಳೂರಲ್ಲಿ ನೋಡಿ ಮೇಡಮ್, ಖಾತೆಗಳೇ ಆಗ್ತಾ ಇರಲಿಲ್ಲ, ಇವರು ಎಲೆಕ್ಷನ್ ಮಾಡ್ತಾ ಇರಲಿಲ್ಲ. ಇವಾಗ ನಾನು CM ಆದರೆ ಎಲೆಕ್ಷನ್ ಮಾಡ್ತೀನಿ ಅಂತಾರೆ. ಯಾವ ಗ್ಯಾರಂಟಿ ಮೇಲೆ CM ಮಾಡ್ತಾ ಇದಾರೆ ಅಂತ ನಿಜವಾಗ್ಲೂ ಅವ್ರ ಪಾರ್ಟಿ ಇಂಟರ್ನಲ್ ಇದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು. ಆದರೆ ಇಡೀ ಕರ್ನಾಟಕಕ್ಕೆ CM ಆಗಿ ಹೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಜನ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋದನ್ನ ಹೆಂಗೆ ತಗೋಬಹುದು ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ಅಷ್ಟು ಈಸಿಯಾಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಏನಕ್ಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಇರೋಷ್ಟು ಫ್ಯಾನ್ ಫಾಲೋಯಿಂಗು DK ಶಿವಕುಮಾರ್ ಅವ್ರಿಗೆ ಅಷ್ಟು ಇಲ್ಲ. ಇವಾಗ ರಾಜಕೀಯ ಅನ್ನೋದು ಹೆಂಗಿದೆ ಅಂದರೆ, ಎಷ್ಟೋ ಜನ ನಿನ್ನೆವರೆಗೂ ಎದೆರ್ಸಿ ಹೇಳಿದ್ರೆ ನಂಗೆ ಸಿದ್ದರಾಮಯ್ಯ ಫೋಟೋಗಳಿದೆ ಅಂತ ಹೇಳ್ಕೊಂಡಿರೋರೆಲ್ಲ ಇವತ್ತು DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲೇ ಕಾಣಿಸುತ್ತೆ ರಾಜಕೀಯ ಅನ್ನೋದು ಶಾಶ್ವತ ಯಾರಿಗೂ ಇಲ್ಲ. ಇವತ್ತು ನಿಮ್ಮ ಮನೇಲಿ ಪವರ್ ಇದ್ದರೆ ನಿಮ್ಮ ಮನೆಗೆ ಬರ್ತಾರೆ, ಇವತ್ತು ಅವ್ರ ಮನೇಲಿ ಪವರ್ ಇದ್ದರೆ ಅವ್ರ ಮನೆಗೆ ಹೋಗ್ತಾರೆ. ಆದರೆ ಏನು ಗೊತ್ತಾ, ಅಟ್ಲೀಸ್ಟ್ DK ಶಿವಕುಮಾರ್ ಇವಾಗ CM ಆಗಕ್ಕೆ ಹೋಗ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಸೆಟ್ ಮಾಡಲಿ, ಕರ್ನಾಟಕದಲ್ಲಿ ಯಾವುದು ಹಳೆ ರಾಜಕಾರಣ ನಡೆಯಲ್ಲ, ಅಪೋಸಿಷನ್ ಇರಲಿ ಯಾರಾದರೂ ಇರಲಿ, ಏನಾದರೂ ಹೇಳಿದ್ರೆ ಅದ್ರ ತಕ್ಕಂಗೆ ನಾವು ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡ್ತೀವಿ ಅನ್ನೋದು. ಏನಾದರೂ ಅಪೋಸಿಷನ್ ಅವ್ರು ಹೇಳಿದ ತಕ್ಷಣ ಅವರು ಇರೋದೇ ಅಪೋಸಿಷನ್ ಟೀಕೆ ಮಾಡೋಕ್ಕೆ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ. ಹಾಗಾದ್ರೆ ಹೇಳಿ, ಅಹಿಂದ ಅನಾಥ ಆಯ್ತಾ? ಮೋಸ್ಟ್ಲಿ ಮೇಡಮ್ ನಮ್ಮ ಪ್ರಕಾರ ಸಿದ್ದರಾಮಯ್ಯ ಅವ್ರು ಇಲ್ಲಂಗೆ ಕರ್ನಾಟಕ ಅಹಿಂದ ಅನಾಥನೇ. ರೈಟ್. ದರ್ಶನ್ ಅವರೇ, ನೀವು ಮಾತಾಡಬೇಕು. ಈಗ ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಅಲ್ಲಿಂದ ಹೊರಡಿ ಅಂತ ಹೇಳೋದೇ ಒಂದು ಬಹಳ ಕಷ್ಟದ ಸನ್ನಿವೇಶ. ಅಂಥದ್ರಲ್ಲಿ ಅದೊಂದು ದೊಡ್ಡ ಚರ್ಚೆಯಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರನ್ನ ಇನ್ನೂ ದೊಡ್ಡ ಸ್ಥಾನಕ್ಕೆ ಅಕೊಮೊಡೇಟ್ ಮಾಡಬೇಕು ಅನ್ನೋದಾದರೆ ಸಹಜವಾಗಿ ಆಫರ್ಸ್ ಅನ್ನಲ್ಲ, ಅವಕಾಶಗಳನ್ನು ಹೈಕಮಾಂಡ್ ತೆರೆದಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯಸಭೆಗೆ ಬನ್ನಿ, ನೀವಿಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಇಲ್ಲ ನಿಮ್ಮ ಪುತ್ರ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ, ಅವ್ರಿಗೊಂದು ದೊಡ್ಡ ಪೋಸ್ಟ್ ನಾವು ಕಲ್ಪಿಸ್ಕೊಡ್ಬೋದು, ಈ ಥರ ಚರ್ಚೆಗಳಾಗಿರಬಹುದು. ಅದೆಲ್ಲವನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ ಅನ್ನೋದಾದರೆ
ಸಿದ್ದರಾಮಯ್ಯನವರು ಅಹಿಂದ ವರ್ಗಕ್ಕೆ, ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಕಾಂಗ್ರೆಸ್ನವರಿಗೆ, ಅವರ ಸಚಿವರಿಗೆ ಯಾವ ಸಂದೇಶ ಕೊಟ್ಟರು ಅನ್ನೋದನ್ನು ಒಂದು ತಿಳಿಸಿ. ಮುಂದಿನ ಪ್ರಶ್ನೆ ಇರುವಂಥದ್ದು ಇವರು 3 ಜನರ ಪ್ರಶ್ನೆ. ನನ್ನ ಪ್ರಶ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂದ್ಕೊಂಡಂಗೆ ಆಗತ್ತಾ? ಮೇಡಮ್, ಈಗ ಸಿದ್ದರಾಮಯ್ಯ ಸಾಹೇಬರು ಅವ್ರು ಮೊದಲೇ ಹೇಳಿದ್ರು, ಈಗಲ್ಲ, ನಾನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋದಿಲ್ಲ ಅಂತ. ಅದು ಅವರ ಒಪಿನಿಯನ್, ಪರ್ಸನಲ್ ಚಾಯ್ಸ್ ಆಗಿರುತ್ತೆ. ಮತ್ತು ಅವರಿಗೆ ಹಿಂದಿ ಅಷ್ಟಾಗಿ ಮಾತಾಡೋದಕ್ಕೆ ಬರಲ್ಲ. ರಾಷ್ಟ್ರ ರಾಜಕಾರಣ ಅಂತಂದ್ರೆ ಜನರಲಿ ಹಿಂದಿ ಅನ್ನೋದೊಂದು ಇರುತ್ತೆ, ಅದೇನು ನಮ್ಮ ರಾಷ್ಟ್ರ ಭಾಷೆನಲ್ಲ. ಈ ಒಂದು ಅವ್ರ ವೈಯಕ್ತಿಕ ನಿರ್ಧಾರಕ್ಕೆ ಗೌರವಿಸೋದು ಒಬ್ಬ ಕಾಂಗ್ರೆಸ್ಸಿಗನಾಗಿ ನನ್ನ ಆದ್ಯ ಕರ್ತವ್ಯ. ಮತ್ತೆ ನಾವು ಆಗ್ಲೇ ಹೇಳಿದಾಗೆ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರು ಇನ್ನೂ ಆ ಉತ್ಸಾಹವನ್ನು ಅವ್ರು ಯಾವತ್ತೂ ಕಳ್ಕೊಂಡಿಲ್ಲ. ಅವರಲ್ಲಿ ಉತ್ಸಾಹ ಇದೆ, ಅವರಲ್ಲಿ ದೂರದೃಷ್ಟಿನೂ ಇದೆ. ಅವರು ಈ ಒಂದು ನಾಟ್ ಓನ್ಲಿ ಅಹಿಂದ ಮೇಡಮ್, ಅವರು ಪ್ರತಿ ಕಟ್ಟಕಡೆ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಪ್ರತಿಯೊಬ್ಬ ನಾಗರಿಕರ ಮುಖ್ಯಮಂತ್ರಿ ಆಗಿದ್ರು, ಪ್ರತಿ ಜಾತಿ ಧರ್ಮಗಳ ಮುಖ್ಯಮಂತ್ರಿಯಾಗಿ ಒಂದು ಸೇವೆಯನ್ನ ಮಾಡಿದ್ದಾರೆ. ಅಹಿಂದ ಅಷ್ಟೇ ಅಲ್ಲ, ಸರ್ವ ಜನಕ್ಕೂ ಒಬ್ಬ ಶ್ರೇಷ್ಠ ನಾಯಕರಾಗಿ ಸಿದ್ದರಾಮಯ್ಯನವರು ತೋರಿಸ್ಕೊಂಡಿದ್ದಾರೆ. ಅವರ ಯಾವುದೇ ನಿರ್ಧಾರಗಳಿರಲಿ, ಮತ್ತೆ ಅವರನ್ನ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸಮೇತ ಉನ್ನತ ಸ್ಥಾನದಲ್ಲಿ, ಮೇ ಬಿ ಇವತ್ತು ನೀವು ರಾಹುಲ್ ಗಾಂಧಿ ಅವ್ರನ್ನ ಅಪ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರನ್ನ ಮಾತನಾಡಿಸುವಂತ ಅದನ್ನೆಲ್ಲ ನೋಡ್ತಾ ಹೋದ್ರೆ ನಮಗೆಲ್ಲ ಇದೊಂದು ಭಾವನಾತ್ಮಕ ಸನ್ನಿವೇಶ. ಮತ್ತೆ ನಿಮ್ಮ ಎರಡನೇ ಪ್ರಶ್ನೆ, ಮನೆ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ದೂರದೃಷ್ಟಿ ಅಥವಾ ಯಾವ ರೀತಿ ಮಾಡಬಹುದು ಅಂತ. ಮೇಡಮ್, ಮನೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬಂಗಾರಪ್ಪನವರ ಗರಡಿಯಲ್ಲಿ ಅವರ ಶಿಷ್ಯರಾಗಿ ಈ ರಾಜಕೀಯ ಒಂದು ಕೃಷಿಯನ್ನ ಮಾಡ್ತಾ ಬಂದವರು. ಬಂಗಾರಪ್ಪ ಸಾಹೇಬ್ರು ಏನು ಪಕ್ಷ ಬಿಟ್ಟು ಹೋಗುವಾಗ ಅವರಲ್ಲಿ ಕೇಳುವಾಗ ನನ್ನ ಮುಂದಿನ ದಾರಿ ಹೇಗಿರ್ಬೇಕು ಅಂದಾಗ ಅವರು ಎಸ್ ಎಂ ಕೃಷ್ಣ ಕಡೆ ತೋರಿಸಿ, ನೋಡಿ ನೀ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ, ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಸಹಕಾರ ಸಚಿವರಾಗಿ ಬಹಳ ಮುಖ್ಯವಾಗಿ ಇವತ್ತು ಸ್ತ್ರೀ ಶಕ್ತಿ ಅನ್ನುವಂತಹ ಒಂದು ಕಾರ್ಯಕ್ರಮ ಇರ್ಬೋದು, ಅಥವಾ ಇವತ್ತು ದೇಶದಲ್ಲಿ ನರೇಗಾ ಕಾರ್ಯಕ್ರಮಕ್ಕೆ ಅಡಿಪಾಯಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ರೀತಿ ಮಾಡ್ಬೋದಲ್ಲ ಅಂತ ಹೇಳಿ ನರೇಗಾದ ಮೂಲ ಕರ್ತೃನೇ ಅವರು. ಹಾಗೇನೆ ಇವತ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ಇವತ್ತು ಬೆಂಗಳೂರಿನ ವಿಶ್ವ ಗುರುತಿಸ್ತಾ ಇದೆ. ಅದು ITBT ಸೆಕ್ಟರ್ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ ವಿಚಾರ ಆಗಿರ್ಬೋದು. ಎಸ್ ಎಂ ಕೃಷ್ಣ ಅವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಇತಿಹಾಸ ಇರೋ ತನಕ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆ ನಗರಾಭಿವೃದ್ಧಿ ಸಚಿವರಾಗಿ ಅವರು ಮಾಡಿರೋ ಕಾರ್ಯ ಇದೆಯಲ್ಲ, ಅದನ್ನು ಸಮೇತ ಡಿ ಕೆ ಶಿವಕುಮಾರ್ ಅವ್ರನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೇಡಮ್, ಇಡೀ ವಿಶ್ವ ನೋಡುವಂತ ಪಾವಗಡ ಸೋಲಾರ್ ಪಾರ್ಕ್ ಅವ್ರಿಗೆ ಕಡಿಮೆ ಅವಧಿ ಏನು ಪವರ್ ಸಿಕ್ಕಿತ್ತು. ಇವತ್ತು ಆ ರೈತರ ಜಮೀನನ್ನ ಯಾರ್ದನ್ನು ಖರೀದಿ ಮಾಡದೇನೆ ಅವರಿಗೆ ಅಲ್ಲಿ ಬಾಡಿಗೆ ಹೋಗೋ ರೀತಿ ಮಾಡಿ ಇವತ್ತು ಒಂದು ನಮ್ಮ ಕರೆಂಟ್ ನ ಮೊದಲೆಲ್ಲ ನಾವು ಖರೀದಿ ಮಾಡುವಂತ ಸನ್ನಿವೇಶ ಇತ್ತು, ನಾವು ಬೇರೆಯವರಿಗೆ ಕೊಡೋ ಮಟ್ಟಕ್ಕೆ ಇವತ್ತು ಕರ್ನಾಟಕ ಬೆಳೆದಿದೆ ಅಂತಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆಯನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಈ ಬಾರಿ ನೀರಾವರಿ ಸಚಿವರಾದಾಗ್ಲೂ ಬೇರೆಯವ್ರಿಗೂ ಅವಕಾಶ ಇತ್ತು ಕಾವೇರಿ 5ನೇ ಹಂತವನ್ನ ಹರಿಸುವಂತದ್ದು. ಆದ್ರೆ ಇವರು ಅದನ್ನ ಪಣ ತೊಟ್ಟು ಹರಿಸುವಂತ ಕೆಲಸ, ಮೇಕೆದಾಟು ನೆನೆಗುದಿಗೆನೇ ಇದ್ದಿದ್ದು ಆಲ್ಮೋಸ್ಟ್ ಆಲ್. ಬಟ್ ಅದನ್ನ ಇವತ್ತು ಹಾಸನ ಮುಟ್ಸುವಂತ ಕೆಲಸ, ಅಥವಾ ಕಲಬುರ್ಗಿ ಭಾಗಕ್ಕೆ, ಬೀದರ್ ಕಲಬುರ್ಗಿಗೆ 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿಗೆ ಅಲ್ಲಿ ಯೋಜನೆಗಳಿಗೆ ಹಣ ಇಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಅಥವಾ ದೂರದೃಷ್ಟಿ ಇದೆ ಮೇಡಮ್, ಮೇಕೆದಾಟು ಅನ್ನುವಂಥದ್ದೇ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಮೊನ್ನೆನೂ ಅಷ್ಟೇ ನಮಗೆ ಸುಪ್ರೀಂ ಕೋರ್ಟ್ ಇಂದ ಒಂದು ನ್ಯಾಯ ಸಿಗುವಂಥದ್ದು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿ ಅವ್ರ ಭಾವನೆಗಳು 1000 ಇರ್ಬೋದು, ಆದ್ರೆ ನಾನು ಮಾಡೇ ತೀರ್ತೀನಿ ಅನ್ನುವಂತ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಮೇಡಮ್, ಕರ್ನಾಟಕ ಇನ್ನೊಂದು ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ಈಗ ನೋಡಿ ರಾಹುಲ್ ಗಾಂಧಿ ಅವರ ಇದು ಪ್ರಸ್ತುತ ಆಗಿದ್ರೂ ಕೂಡ ಡೆವಲಪ್ಮೆಂಟ್ಸ್ ಆಧಾರದಲ್ಲಿ ಕೇಳ್ತಾ ಇದ್ದೀರಿ. ಇತ್ತೀಚೆಗೆ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಬಹುತೇಕ ಕಾಂಗ್ರೆಸ್ಗೆ ಪ್ಲಸ್ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಈಗ ಕೇರಳದಲ್ಲಿ, ತಮಿಳ್ನಾಡಲ್ಲಿ ಅಲ್ಲಿ ಒಂಥರ ಕೆ.ಸಿ. ವೇಣುಗೋಪಾಲ ಸತೀಶನ್ ಅಂದಾಗ ಸತೀಶನ್ ಅನ್ನೋ ಡಿಸಿಷನ್ನ ರಾಹುಲ್ ಗಾಂಧಿ ತಗೊಂಡ್ರು, ವಿಚ್ ಇಸ್ ಪ್ಲಸ್ ಟು ಕೇರಳ ಅಂತಾನೆ ಹೇಳ್ಬೋದು. TVK ಜೊತೆ ಕೈ ಜೋಡಿಸಿದ್ದು ಇದು ಕೂಡ ಮೇ ಬಿ ಒಂದು ಸಮ್ ವಾಟ್ ಪ್ಲಸ್ ಆಗಿದೆ. ಸೊ ಹಂತವಾಗಿ ಕಾಂಗ್ರೆಸ್ ಪುಟಿದೇಳ್ತಿದೆ ಅನ್ಕೋಬಹುದು. ಇಟ್ ಇಸ್ ದ ರೀಸ್ಟಾರ್ಟ್ ಆಫ್ ಕಾಂಗ್ರೆಸ್. ಕಲಿಯುವಂಥದ್ದು ಪ್ರತಿದಿನದ ಕಾರ್ಯ ಮೇಡಮ್. ಇವರ ಕ್ವಶನ್ ಇಸ್ ವೆರಿ ವ್ಯಾಲಿಡ್. ಬಿಕಾಸ್ ನಾವು ಒಂದು ಮಧ್ಯಪ್ರದೇಶ್ ಮತ್ತೆ ರಾಜಸ್ಥಾನ ಒಂದು ಏಟುಗಳು ನಮಗೆ ಆಗಿರ್ತಕ್ಕಂಥದ್ದು, ಅಥವಾ ಸಿಂಧಿ ಅವರು ಇವತ್ತು ನಮ್ಮ ಪಕ್ಷದಲ್ಲಿ ಉಳಿತಾ ಇದ್ರೇನೋ, ಅಥವಾ ಸಚಿನ್ ಪೈಲಟ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಿತ್ತೇನೋ. ಯಾಕೆಂದ್ರೆ ನ್ಯೂ ಜನರೇಷನ್ ಇವತ್ತು ಪೊಲಿಟಿಕ್ಸಿಗೆ ಬರಬೇಕು. ಇವತ್ತು ನಾವು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಏರನ್ನ ನಾವು ನೋಡಿದ್ವಿ, ಅದು ಚಾಲಿಷ್ಯ ಬೇರೆ, ಅವರ ಒಂದು ಮಾತು ಎಲ್ಲದು. ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ಪೀಡ್ ಮತ್ತೆ ಅದೊಂದು ಎಲ್ಲರಿಗೂ
ಆಲ್ಮೋಸ್ಟ್ ಅಲ್ಲಿ ಇವತ್ತು ಬಿಜೆಪಿ ಹಂಗೆ ರಾಹುಲ್ ಗಾಂಧಿ ಅವರ ಈ ಡಿಸಿಷನ್ ಕರ್ನಾಟಕದ ಡಿಸಿಷನ್ ಪ್ಲಸ್ ಆಗ್ಬೋದಾ? 100ಕ್ಕೆ 100 ಮೇಡಮ್, 100ಕ್ಕೆ 100. ಇವತ್ತು ಪ್ರತಿ ಬಾರಿ ಬಂದಾಗ JDS-ನವರಾಗ್ಲಿ ಅಥವಾ BJP-ನವರಾಗ್ಲಿ ಏನು ಪೆನ್ನು ಪೇಪರ್ ಬಗ್ಗೆ ಹಲವು ಬಾರಿ ಮಾತಾಡೋರು, ಕೊಡಲ್ಲ, ಹಾಗಾಗುತ್ತೆ, ಹೀಗಾಗುತ್ತೆ, ಬಿಟ್ಕೊಡಲ್ಲ, ಮತ್ತೆ ಇದೇ ತರ ಚರ್ಚೆಗಳಾಗ್ತಾ ಇತ್ತು. ಪ್ರತಿಯೊಬ್ಬರ ಆಡು ಮಾತುಗಳು ಇವತ್ತು ಸ್ಮಶಾನ ಸೇರುವಂತ ಸನ್ನಿವೇಶ ಆಯ್ತು. ಆಡು ಮಾತುಗಳು ನಾ ಹೇಳ್ತಾ ಇರೋದು ಅಂದ್ರೆ ಎಲ್ಲದಕ್ಕೂ ಒಂದು ಕೊನೆಯ ಮಳೆಯನ್ನ ಹೊಡೆದು ಒಂದು ನವ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸೇರಿದಂತೆ ಇವತ್ತು ಯುವ ನಾಯಕನಿಗೆ ಒಂದು CM ಪಟ್ಟ ಕಟ್ಟುವಂತ ಸನ್ನಿವೇಶ ಬಂದಿದೆ. ನಿಜವಾಗ್ಲೂ ಕರ್ನಾಟಕ ಒಂದು ಹೊಸ ಕರ್ನಾಟಕವನ್ನು ಬಯಸ್ತಾ ಇದೆ, ಒಂದು ಆಂಬಿಷನ್ಲಿ ಇಡೀ ಜಗತ್ತು ಕಾಯ್ತಾ ಇದೆ. ನಾವು AI ಯುಗಕ್ಕೆ ಬಂದಿದ್ದೀವಿ. DK ಶಿವಕುಮಾರ್ ಅವರು 100ಕ್ಕೆ 100 ತಮ್ಮ ಹುದ್ದೆಯನ್ನು ನಿಭಾಯಿಸ್ತಾರೆ ಮೇಡಮ್. ಈ ನಮ್ಮ ಡಿಬೇಟ್ ಅಲ್ಲಿ ಬಿಡದಿ ಟೌನ್ಶಿಪ್ ಮಾತಾಡಿಲ್ಲ ಅಂದ್ರೆ ತಪ್ಪಾಗ್ಬಿಡತ್ತೆ. ಇತ್ತೀಚೆಗೆ ಹಲವಾರು ಸಂದರ್ಭಗಳಲ್ಲಿ ಮಾತಾಡಿರುವಂಥ ವಿಚಾರಗಳು ಅಲ್ಲಿನ ಹೆಣ್ಮಕ್ಳಿರ್ಬೋದು, ಅಲ್ಲಿರುವಂಥ ವೃದ್ಧರಿರ್ಬೋದು, ಬೇಕಾದರೆ DK ಶಿವಕುಮಾರ್ ನಮ್ಮ ಮನೇಲಿ ಬಂದಿರಲಿ, ನಾವು ಬೇಕಾದರೆ ಅವ್ರನ್ನ ಸಾಕ್ತೀವಿ, ಆದರೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡಲ್ಲ. ಸಂಪತ್ಭರಿತವಾದಂಥ ನಾಡು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಏನು ಹೇಳ್ತೀರಿ? ಯಾಕಂದರೆ ಅದಕ್ಕೆ ಆರಂಭದಲ್ಲಿ ನಾಂದಿ ಹಾಡಿದವರು ಕುಮಾರಸ್ವಾಮಿ ಅವರು. ಕ್ವಿಕ್ ಆಗಿ ಹೇಳಿ, ಹಾರ್ಡ್ಲಿ 1-1.5 ನಿಮಿಷ ಇದೆ. ನೆಕ್ಸ್ಟ್ ಒಂದು ವಿಷಯ ಇಮಿಡಿಯೇಟ್ ಆಗಿ ಹೇಳೋದು ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ವಿಚಾರವಾಗಿ ಅಂತ ಬಂದಾಗ ಕುರುಬ ಸಂಘದ ಹಲವಾರು ಜನ ಆನ್ಲೈನಲ್ಲಿ ಬಂದಿದ್ರು, ಬೇರೆ ಬೇರೆ ಮಾಧ್ಯಮಗಳೆಲ್ಲ ಕೇಳಿದಾಗ ಅವ್ರು ಹೇಳಿದ್ದು, ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬೆಂಬಲ ಕೊಟ್ಟಿದ್ದೀವಿ ಹೊರತು ಕಾಂಗ್ರೆಸ್ಗಲ್ಲ ಅಂತ ಹೇಳಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ ಮೇಲೆ ಈ ಅಹಿಂದ ಎಲ್ಲ ಯಾವೆಲ್ಲ ಸಂಘಟನೆಗಳಿದಾವೆ ಅವು ದೇ ಆರ್ ನಾಟ್ ಗೋನ್ ಟು ಸಪೋರ್ಟ್ ಕಾಂಗ್ರೆಸ್ ಎನಿಮೋರ್. ಅದು ಅವರವರು ಹೇಳ್ಕೊಂಡಿರುವಂಥದ್ದು. ಎರಡನೇದು, ಈಗ ಅವರು ರಿಸೈನ್ ಮಾಡಿದ್ರು. ತಾವು ಗಮನಿಸಿದ್ರೆ ಏನೆಲ್ಲ ಈ ಅಹಿಂದ ಸಂಘಟನೆಗಳಾಗಲಿ ಅಥವಾ ಅಹಿಂದ ಇಷ್ಟೆಲ್ಲ ಇದಾರಲ್ವಾ, ಯಾರು 10 ಜನ ಬಂದ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಯಾರು ಹೇಳಲೇ ಇಲ್ಲ ನಮಗೆ ಬೇಜಾರಾಯಿತು ಅಂತ. ಕುರುಬ ಸಮಾಜದವ್ರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾವ ಸಮಾಜದವರು ಬಂದ್ಬಿಟ್ಟು ಮೇಜರ್ ಆಗಿ ಇವ್ರಿಗೆ ಇಳಿದಿದ್ದು ನಮ್ಗೇನು ಬೇಜಾರಾಯಿತು ಅನ್ನೋದು ಕಾಣಿಸ್ಲೇ ಇಲ್ಲ. ಏನಿವೆ ಅದು ಒಂದು. ಎರಡನೇದು, ಬಿಡದಿ ವಿಚಾರವಾಗಿ ತಾವೊಂದು ಮಾತು ಹೇಳಿದ್ರಿ. ಬಿಡದಿ ವಿಚಾರವಾಗಿ ನಾವು ಮಾತಾಡೋದಾದ್ರೆ, ಈಗ ನಾವು ಈ ಹಿಂದೆ ನಮ್ಮ ಹರ್ಷದ್ ಅವರು ಹೇಳಿದ್ರು, ನಮ್ಮ BJP ವಕ್ತಾರರು ಎಲ್ಲ ಹೇಳ್ತಾ ಇದ್ರು, ಆಸ್ ಎ DCM ನೀವೊಂದು ಡಿಸಿಷನ್ ಯಾವ ರೀತಿ ತಗೊಳ್ತೀರಾ ಅಂತ ತಗೊಂಡಾಗ ಹಿ ಹ್ಯಾಸ್ ಆಲ್ರೆಡಿ ಫೇಲ್ಡ್. ಆಸ್ ಎ DCM ಅವರೊಬ್ರು ಫೇಲ್ ಆಗಿರ್ಬೇಕಾದ್ರೆ CM ಆಗಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ ನಿಮಗೆ ಆಸ್ ಎ DCM ನೀವೊಬ್ರು ಅಲ್ಲ, ಅದಕ್ಕೆ ಆ ಬಿಡದಿಗೆ ಬರ್ತಾ ಇದ್ದೀರಿ. ಅಲ್ಲಿ ನಿಮಗೆ ಒಬ್ಬ ರೈತ ಕುಟುಂಬದಿಂದ ನೀವು ಬಂದಿರೋದು ಅಂತ ನೀವು ಹೇಳ್ಕೊಂಡು ಅಲ್ಲಿರುವಂಥವ್ರನ್ನ ರೈತರೇ ಅಲ್ಲ ಅಂತ ನೀವು ಹೇಳ್ಬೇಕಾದ್ರೆ ಅದು ಎಷ್ಟು ಸರಿ? ಅದು ಈಗ ಅದೊಂದು ಪ್ರಾಬ್ಲಮ್. ನೀವು ಆಸ್ ಎ DCM ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ. ನೀವು ಅಲ್ಲಿ ರೈತರ ಜಮೀನಿಗೆ ಹೋಗ್ಲಿಲ್ಲ, ರೈತರ ಹತ್ರ ಮಾತಾಡಕ್ಕೆ ಹೋಗ್ಲಿಲ್ಲ, ಬಿಡದಿಗೆ ಹೋಗ್ಲಿಲ್ಲ. ನೀವು ಯಾರನ್ನೋ ಕರ್ಸ್ಕೊಂಡ್ಬಿಟ್ಟು ಆಫೀಸಲ್ಲಿ ಕುತ್ಕೊಂಡು 4-5 ಜನನ ರೈತರು ಅಲ್ವೇ ಅಲ್ಲ, ಅವ್ರು ನಾನು ಕಿತ್ಕೊಳ್ತೀನಿ ಜಮೀನ ಅಂತ ಅಂದ್ಬಿಟ್ಟು ಆಸ್ ಎ DCM ನೀವು ಹೇಳಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ನೀವು CM ಆಗ್ಬಿಟ್ಟು ನೀವೇನಾದ್ರು ಅದೇ ಧೋರಣೆ ನೀವು ಮಾಡೋದಾದ್ರೆ ನಿಮ್ಮನ್ನ CM ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿರಲಿ, ನಿಮ್ಮನ್ನ ಒಬ್ಬರು ಶಾಸಕರಾದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಿಡದಿ ಒಳಗೆ ಬರಕ್ಕೆ ಎಂಟ್ರಿನೂ ಕೊಡಲ್ಲ ನಿಮಗೆ. ಇದೇ DK ಶಿವಕುಮಾರ್ ಅವರು, ಯದುಕುಮಾರ್ ಗೌಡ್ರೆ ಹೇಳಿದ್ದಾರೆ, ಇದೇ DK ಶಿವಕುಮಾರ್ ಇದೇ 2028ಕ್ಕೆ ಇದೇ ಕಾಂಗ್ರೆಸ್ ಇರುತ್ತೆ ಅಂತ ಹೇಳಿದ್ದಾರೆ. 28ಕ್ಕೆ ಕ್ಲೇಮ್ ಮಾಡಿದ್ದಾರೆ. ಅದಕ್ಕೆ ನಿರ್ಣಾಯಕವೇ 2 ವರ್ಷ. ಕ್ಲೇಮ್ ಮಾಡೋದು ಸುಲಭ, ಅವ್ರು ಸುಲಭ ಮೇಡಮ್. ಅದ್ರಲ್ಲಿ ಆ ಜನರ ಆಮೇಲೆ ವೋಟ್ ಮಾಡುವಂಥದ್ದು ಏನಿರುತ್ತೆ ಜನರ ಕೈಲಿರುತ್ತೆ. ಬಿಡದಿ ಬಗ್ಗೆ ಹೇಳ್ಬೇಕು. ಅವರು ಹೇಳ್ತಾ ಇದ್ರು SM ಕೃಷ್ಣ ಬಗ್ಗೆ ಬ್ಯಾಂಗ್ಳೂರ್ ಅಂತ. SM ಕೃಷ್ಣ ಅವರು ಅತಿಯಾದ ಬ್ಯಾಂಗ್ಳೂರ್ ಸೆಂಟ್ರಿಕ್ ಪ್ರೋಗ್ರಾಮ್ಸ್ ಮಾಡಿದಕ್ಕೆ 2004 ಕೊನೆ ಚುನಾವಣೆಗೆ ಬರಬೇಕಾದಾಗ ಜನ ಮನೆ ಕಳಿಸಿದಂಥದ್ದು. ಬಿಕಾಸ್ ಇಟ್ ವಾಸ್ ಟೋಟಲಿ ಬ್ಯಾಂಗ್ಳೂರ್ ಸೆಂಟ್ರಿಕ್. ನಾವು ಬ್ಯಾಂಗ್ಳೂರ್ ಸೆಂಟ್ರಿಕ್ ಆಗಬಾರ್ದು, ಕರ್ನಾಟಕ ಸೆಂಟ್ರಿಕ್ ಆಗಬೇಕು, ಎಲ್ಲ ಕರ್ನಾಟಕದ ಸಮಗ್ರವಾಗಿರ್ಬೇಕು, ಕರ್ನಾಟಕ ಸೆಂಟ್ರಿಕ್ ಆಗಿರ್ಬೇಕು. ಆಮೇಲೆ ಬಿಡದಿ ಟೌನ್ಶಿಪ್ ಅಂತ ಮ್ಯಾಮ್, ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ದ ಬಿಗ್ಗೆಸ್ಟ್ ಚಾಲೆಂಜ್ ವಿಲ್ ಬಿ ಬಿಡದಿ ಟೌನ್ಶಿಪ್ಸ್. ಯಾಕಂದ್ರೆ ತಾವು ಪ್ರತಿನಿಧಿಸುವಂತ ರಾಮನಗರ ಜಿಲ್ಲೆಯಲ್ಲಿ 8,000-10,000 ಎಕರೆ ಏನ್ ನೀವು ಟೌನ್ಶಿಪ್ಸ್ ಇದು ಮಾಡ್ತಾ ಇದ್ದೀರಾ, ಅಲ್ಲಿನ ಜನರನ್ನ ಸಾವಿರಾರು ಕುಟುಂಬಗಳ ಒಕ್ಕಲೆಬ್ಬಿಸುವಂತ ಕೆಲಸ ಇದು. ಇವತ್ತು ಹೇಳ್ತಾ ಇದ್ದಾರೆ ಅವರು ರೈತರಲ್ಲ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಆ ರಾಮನಗರ ಜಿಲ್ಲೆ ಏನ್ ಹೇಳ್ತಾರೆ, ಕಂಚಕಾರನಹಳ್ಳಿ, ಬೈರಮಂಗಲ, ಅಲ್ಲಿ ಬರೋ ಅಂತ 6 ಲಕ್ಷ ಲೀಟರ್ ಹಾಲು ಎಲ್ಲಿಂದ ಬರುತ್ತೆ? ಅವ್ರು ರೈತರಲ್ಲ ಅಂದ್ರೆ 6 ಲಕ್ಷ ಲೀಟರ್ ಎಲ್ಲಿಂದ ಬರುತ್ತೆ? 32 ಕೋಟಿ ರೂಪಾಯಿ ರೇಷ್ಮೆ ಉತ್ಪಾದನೆ ಆಗುತ್ತೆ. 32. ಇದೆಲ್ಲಾನು ಕೃಷಿ ಸಂಬಂಧಪಟ್ಟಿದಂತದ್ದು. ಯಾರು ರೈತರ, ನೀವು ರೈತರ ಮಗ, ರೈತರು ಇದು ಅಂತ ಹೇಳ್ಕೊಂಡು ಬಂದಾಗ ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ತನ್ನ ಮನೆಯನ್ನು ಗೆದ್ದವನು ಊರನ್ನ ಗೆಲ್ಲಕ್ಕಾಗುವಂಥದ್ದು, ಪ್ರಪಂಚನ ಗೆಲ್ಲಕ್ಕಾಗುವಂಥದ್ದು. ರಾಮನಗರ ಜಿಲ್ಲೆಯಲ್ಲಿ ನೀವೇನ್ ಡಿಸಿಷನ್ಸ್ ತಗೊಂತೀರಾ ಅದು ಹಳೆ ಮೈಸೂರು ಭಾಗದ ಒಂದು ಶಹರೆ ಬರೀತಾರೆ. ರೈತರನ್ನು ಒಕ್ಕಲೆಬ್ಬಿಸಿ ನೀನು ರಾಜ್ಯಭಾರ ಮಾಡಕ್ ಹೋದಾಗ ರೈತರ ಕಾಕದೃಷ್ಟಿಗೆ ಬಿದ್ದು ಯಾವ ಸರ್ಕಾರನೂ ಉಳಿಲಿಲ್ಲ. ಇದು ನಿಮ್ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ಜನ ಕೇಳೋದೇನು ಅಂದ್ರೆ
ಒಂದು ಯಾಕಂದ್ರೆ ನಾವು ಬೇರೆ ಬೇರೆ ಎಲ್ಲ ರೈತ ಕುಟುಂಬದಿಂದ ನೀನು ರೈತ ಕುಟುಂಬದಿಂದ ಬಂದಾಗ ಬಟ್ ಟುಡೇ ಯು ಆರ್ ದ ರಿಚೆಸ್ಟ್ ಪೊಲಿಟಿಷಿಯನ್ ದ ಕಂಟ್ರಿ ಅಂಡ್ ನೀವು ಸಿಎಂ ಆಗ್ತಾ ಇದ್ದೀರಾ. ಆದ್ರೆ ಬಡ ರೈತರನ್ನ 2 ಕುಂಟೆ 5 ಕುಂಟೆ ಇರೋ ರೈತರನ್ನ ಹೈನುಗಾರಿಕೆ ಮಾಡ್ತಾ ಇರೋರನ್ನ ಯಾವ ರೀತಿ ನೋಡ್ತೀವಿ ಅನ್ನೋದು ದ ಬಿಗ್ಗೆಸ್ಟ್ ಚಾಲೆಂಜ್. ದಿಸ್ ವಿಲ್ ಬಿ ದ ಏನಂತಾರೆ ಲಿಟ್ಮಸ್ ಟೆಸ್ಟ್. ರೈಟ್. ಇರ್ಷಾದ್ ಅವರೇ, ಬಡವರ ಬಂಧು ಆಗ್ತಾರ, ಉಳ್ಳವರ ಮುಖ್ಯಮಂತ್ರಿ ಆಗ್ತಾರ? ಮೇಡಮ್, ಬಡವರು ಬಂದು ಆಗಕ್ಕಂತೂ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರ ಪಟ್ಟಕ್ಕೆ ಸಿದ್ದರಾಮಯ್ಯ ಅವರೇ ಕರೆಕ್ಟು. ಡಿ ಕೆ ಶಿವಕುಮಾರ್ ಏನಿದ್ರು ರಿಯಲ್ ಎಸ್ಟೇಟ್ CM ಆಗ್ಬೋದು ಅಷ್ಟೇ. ಏನಕ್ಕಂದ್ರೆ ಬಿಡದಿ ಟೌನ್ಶಿಪ್ ಇಲ್ಲ, ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಇಂಥ ಹೇಳಿಕೆಗಳನ್ನೆಲ್ಲ ಮಕಾಡೆ ಮಲಿಸುವಂತಹ ಆಡಳಿತ ಬೇಕು. ಟೀಕೆಗಳು ಸಾಯ್ತವೆ, ಸಾಧನೆ ಶಾಶ್ವತವಾಗಿ ಉಳಿತದೆ. ಆ ಸಾಧನೆಯ ಸರ್ಕಾರವನ್ನು ಖಂಡಿತ ಡಿ ಕೆ ಶಿವಕುಮಾರ್ ಅವರು, ಅವರ ಸಚಿವ ಸಂಪುಟ, ಶಾಸಕರ ಒಳಗೊಂಡು ಈ ರಾಜ್ಯ ಯಾವ ರೀತಿ ನಾವು ಸಿದ್ದರಾಮಯ್ಯ ಸಾಹೇಬ್ರು ನೆನೆಸ್ಕೊಳ್ತೀವಿ, ದೇವರಾಜ ಅರಸು ಅವ್ರು ನೆನೆಸ್ಕೊಳ್ತೀವಿ, SM ಕೃಷ್ಣ ಅವ್ರು ನೆನೆಸ್ಕೊಳ್ತೀವಿ, ಬಂಗಾರಪ್ಪನವ್ರು ನೆನೆಸ್ಕೊಳ್ತೀವಿ, ಅದೇ ರೀತಿ ಒಂದು ಇತಿಹಾಸವನ್ನು ಡಿ ಕೆ ಶಿವಕುಮಾರ್ ಅವರು 100ಕ್ಕೆ 100 ಮಾಡ್ತಾರೆ ಮೇಡಮ್. ರೈಟ್. ರಿಷಿಕ್ ಅವರು, ಯದುಕುಮಾರ್ ಗೌಡ್ರು, ಇರ್ಷಾದ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಬಿಡದಿ ಟೌನ್ಶಿಪ್ ನ ಅವರು ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ ಸೈನ್ ಹಾಕ್ಬಿಟ್ಟು ಡಿನೋಟಿಫೈ ಮಾಡ್ಬಿಟ್ಟು ಕೈ ಬಿಡಕ್ಕಾಗತ್ತಾ? ಚಾಲೆಂಜ್. ಓಕೆ, ರೈಟ್. ಸೊ ಇವತ್ತಿನ ಜಿ ಸಂವಾದದಲ್ಲಿ ನಾವು ಬಹಳ ಮುಖ್ಯವಾಗಿರುವಂಥ ವಿಚಾರವನ್ನು ತಗೊಂಡ್ವಿ. ಯಾಕಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಘನತೆವೆತ್ತ ಮುಖ್ಯಮಂತ್ರಿಯಾಗಿ ಕಂಗೊಳಿಸಲಿದ್ದಾರೆ. ಬಟ್ ಸವಾಲುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅದನ್ನು ಮುಂದಿನ 2 ವರ್ಷಗಳಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದೇ ಕುತೂಹಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.